ಎಲ್ಲರಿಗೂ ನಮಸ್ಕಾರ. ದೇಶ ಸೇವೆಯೇ ಈಶ ಸೇವೆ ಅಂತ ಹಿರಿಯರು ಹೇಳ್ತಾರೆ. ಅದೇ ರೀತಿ ನಮ್ಮ ಇಂದಿನ ಸಾಧಕರು ಸೈನಿಕ ವೃತ್ತಿಯಲ್ಲಿದ್ದು ನಂತರ ಹರಿದಾಸ ಸಾಹಿತ್ಯದ ಕಡೆ ಒಲವನ್ನ ಮೂಡಿಸಿ ಹರಿದಾಸ ಸಾಹಿತ್ಯವನ್ನ ಅವರ ಹಾಡುಗಳಿಂದ ಇವರು ಜನಪ್ರಿಯವಾಗಿದ್ದಾರೆ. ಅಷ್ಟಕ್ಕೂ ಸೈನಿಕ ವೃತ್ತಿಯನ್ನ ಮಾಡಿದ ನಂತರ ತಾವು ಮತ್ತು ತಮ್ಮ ಸಂಸಾರ ಎನ್ನುವ ಈ ಕಾಲದಲ್ಲಿ ದಾಸ ಸಾಹಿತ್ಯ ಮತ್ತು ಹರಿದಾಸ ಸಂಗೀತಕ್ಕೆ ಒಲವು ಮೂಡಿಸಿಕೊಂಡ ವ್ಯಕ್ತಿಗಳು ನಮ್ಮ ಕಣ್ಮುಂದೆ ಕಾಣೋದು ಅಲ್ಪ. ಅದೇ ರೀತಿ ಇಂದು ನಾವು ಅಶೋಕ್ ಕುಲಕರ್ಣಿ ಅವರ ಸಂದರ್ಶನದಲ್ಲಿ ಭಾಗಿಯಾಗಿದ್ದೇವೆ. ಹಾಗಿದ್ರೆ ತಡ ಮಾಡೋದು ಬೇಡ. ಈ ಒಂದು ವಿಡಿಯೋದಲ್ಲಿ ಅಶೋಕ್ ಕುಲಕರ್ಣಿ ಅವರ ಸೈನಿಕ ಸೇವೆ ಹಾಗೂ ಹರಿದಾಸ ಸಾಹಿತ್ಯದ ಕಡೆ ಒಲವು ಯಾವ ರೀತಿ ಬಂತು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ನಿಮಗೆ ವಿವರಿಸಲು ಹಾಗೂ ಅವರಿಂದ ಸಂದರ್ಶನ ತೆಗೆದುಕೊಳ್ಳಲು ಪ್ರಯತ್ನ ಮಾಡ್ತೇನೆ. ನಮಸ್ಕಾರ. ನಿಮ್ಮ ಪರಿಚಯ ಹಾಗೂ ನಿಮ್ಮ ಊರು, ಆಮೇಲೆ ಗುಲ್ಬರ್ಗ, ಇದ್ರ ಬಗ್ಗೆ ನಿಮ್ಮ ವಿವರಣೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಿಖಲ ಪೂರ್ಣ ಗುಣೈಕದೇಹಂ ನಿರ್ದೋಷಂ ಆಪ್ತಮಕ್ಲೇಶವಾಕ್ಯೈ ಅಸ್ಯೋದ್ಭವಾದಿತಮ ಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ನಾನು ಹುಟ್ಟಿದ್ದು ಅಫ್ಜಲ್ಪುರ್ ತಾಲೂಕು ಶಿರ್ವಾಳದಲ್ಲಿ ಮತ್ತು 5ನೇ ತರಗತಿವರೆಗೆ ಅಲ್ಲೇ ವಿದ್ಯಾಭ್ಯಾಸ ಮಾಡಿ ನನ್ನ ಮುಂದಿನ ಅಭ್ಯಾಸಕ್ಕಾಗಿ ಸಿಂಧನೂರು ನಮ್ಮ ಮಧುಕರ್ರಾವ್ ಗೌರ್ಕರ್ ಅವರ ಹತ್ರ ಮ್ಯಾಟ್ರಿಕ್ 10th ಪಾಸ್ ಆಗಿ ಆಮೇಲೆ ನಾನು ಮಿಲಿಟ್ರಿಯಲ್ಲಿ ಸೇರಿದ್ದು. ಅಲ್ಲಿಂದನೇ ನನ್ನ ಪ್ರಯಾಣ ಶುರುವಾಗಿದ್ದು. ಮಿಲಿಟ್ರಿಯಲ್ಲಿ ನಾನು ಒಂದು 20 ವರ್ಷ ಸರ್ವಿಸ್ ಮಾಡಿ 1982ರಿಂದ 2002ರವರೆಗೆ ಸರ್ವಿಸ್ ಮಾಡಿ ಕೊನೆಯದಾಗಿ 99ನಲ್ಲಿ ಬರ್ತಕ್ಕಂಥ ಕಾರ್ಗಿಲ್ ಯುದ್ಧವನ್ನು ಮುಗಿಸಿ ನನ್ನ ಹೆಂಡರು ಮಕ್ಕಳ ಜೊತೆಗೆ ನಾನು ಪೆನ್ಷನ್ ಬಂದು ಅಫ್ಜಲ್ಪುರದಲ್ಲಿ ಒಂದು 10-12 ವರ್ಷ ಕಾಲ ಇದ್ದು ಅಲ್ಲಿ ನನ್ನ ಸ್ವಂತ ಹೊಲದಲ್ಲಿ ಎಲ್ಲ ನಾನು ಕೃಷಿ ಮಾಡಿ, ಹೇಗೆ ಅದು ಹೇಳ್ತಾರಲ್ಲ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾರಲ್ಲ, ಆ ರೀತಿ ಜೈ ಜವಾನ್ನೂ ಆಯಿತು, ಈ ಕಡೆ ಜೈ ಕಿಸಾನ್ನೂ ಆಯಿತು. ಅದು ಮುಗಿಸಿ ಅಲ್ಲಿಂದ ನಾನು ವಿದ್ಯಾಭ್ಯಾಸಕ್ಕಾಗಿ ಗುಲ್ಬರ್ಗಕ್ಕೆ ಬಂದಿದ್ದೆ ನನ್ನ ಮಕ್ಕಳ ಸಲುವಾಗಿ. ಇಲ್ಲಿ ಬಂದು ಸೆಟ್ಲಾಗಿ ಇಲ್ಲೊಂದು 10 ವರ್ಷ ಆಯಿತು. ಇಲ್ಲಿ ಬಂದ ಮೇಲೆ ನಾನು ಶಸ್ತ್ರ ಮತ್ತು ಶಾಸ್ತ್ರ, ಅಲ್ಲಿ ಶಸ್ತ್ರ ಹಿಡ್ಕೊಂಡು ನಾನು ಕೆಲಸ ಮಾಡಿದ್ದುಂಟು. ಈಗ ನಮ್ಮ ಗುರುಗಳಾದಂಥ ವೆಂಕಣ್ಣಾಚಾರ್ಯ ಮಳಕೇಡ್ ಅವ್ರ ಹತ್ರ ನನ್ನ ಶಾಸ್ತ್ರ ವಿದ್ಯಾಭ್ಯಾಸ ನಡೀತಾ ಇದೆ. ಹಾಗೂ ನನ್ನ ಹರಿದಾಸ ಸಾಹಿತ್ಯದೂ ಲಿಂಕ್ ಇದೆ. ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ ಅಥವಾ ನಮ್ಮ ಸಾಮಾಜಿಕ ಕಾರ್ಯಕ್ರಮಗಳಾಗಲಿ ನಾನು ಎಲ್ಲದಕ್ಕೂ ಅಟೆಂಡ್ ಆಗಿ ನನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ಬಾಲ್ಯ ಹಾಗೂ ನಿಮ್ಮ ವಿದ್ಯಾಭ್ಯಾಸ ಆದಂತಹ ಊರು? ನನ್ನ ಬಾಲ್ಯ ಶಿರ್ವಾಳ ಗ್ರಾಮದಲ್ಲೇ 5ನೇ ಕ್ಲಾಸ್ ತರಗತಿವರೆಗೆ ಆಯಿತು. ಆಮೇಲೆ ನಮ್ಮ ತಾಯಿ ತೀರಿ ಹೋದ ನಂತರ ನಮ್ಮ ಕಕ್ಕವ್ರ ಹತ್ರನ ಹೋಗಿ ನಾವು ನಮ್ಮ ಅಣ್ಣ ಕಿಶೋರ್ ಗೌರ್ಕರ್ ಕೂಡಿ ಅಲ್ಲೇ ವಿದ್ಯಾಭ್ಯಾಸ ಮುಗಿಸಿ 10ನೇ ತರಗತಿವರೆಗೆ ಅಲ್ಲೇ ಮುಗಿಸಿ ಆಮೇಲೆ ನಾನು ನನ್ನ ಮಿಲಿಟರಿ ಸೇವೆಯನ್ನು ಶುರು ಮಾಡಿದ್ದೇನೆ 1982ರಿಂದ. ಮೂಲವಾಗಿ ಸೈನಿಕ ವೃತ್ತಿ ಅಂದ್ರೆ ದೇಶ ಸೇವೆ. ಬಹಳಷ್ಟು ಜನ ಹೇಳೋದು ಒಂಟಿಯಾಗಿ ದೇಶವನ್ನ ಕಾಯೋಕೆ ಹೋಗೋದು, ದೇಶಭಕ್ತಿ ಅಥವಾ ದೇಶದ ಮೇಲಿರುವಂತಹ ಪ್ರೀತಿ. ಇದು ನಿಮಗೆ ಬಂದಿದ್ದು ಹೇಗೆ? ಅದಕ್ಕೊಂದು ಕಾರಣ ಏನು ಅಂತಂದ್ರೆ, ಬಾಲ್ಯದಿಂದ ನನಗೆ ಮಾಡಿದ್ರೆ ಮಿಲಿಟರಿ ನೌಕರಿಯನ್ನು ಮಾಡಬೇಕು, ದೇಶ ಸೇವೆ ಮಾಡಬೇಕು ಅನ್ನೋಂಥದ್ದು ಒಂದು ಮನಸ್ಸಿನಲ್ಲಿ ಏನೋ ಒಂದು ಎಲ್ಲೋ ಒಂದು ಕಡೆ ನನ್ನಲ್ಲಿ ಕುದಿತಾ ಇತ್ತು. ಆದರೆ ನನಗೆ ಭಾಷೆ ಸರಿಯಾಗಿ ಬರ್ತಾ ಇರಲಿಲ್ಲ, ಅಥವಾ ಆ ಟೈಮ್ನಲ್ಲಿ ನಾನು ಸ್ವಲ್ಪ ಪರಿಸ್ಥಿತಿ ಗಂಭೀರ ಇರೋದ ಕಾರಣ ನಾನು ಭಾಳ ಪ್ರಯತ್ನ ಮಾಡಿದ್ರು ಹೋಗ್ಲಿಕ್ಕೆ ಆಗಲಿಲ್ಲ. ಕೊನೆಗೆ ನಾನು ಏನೇ ಆಗಲಿ ನಾ ಇವತ್ತು ದೇಶ ಸೇವೆ ಮಾಡ್ಬೇಕಂತ ತಲೆಯೊಳಗೆ ಹಾಕೊಂಡು ನೇರ ಮನೆಯಲ್ಲಿ ಹೇಳದೆ ಕೇಳ್ದೇನೆ ಸೀದಾ ಹೊಸಪೇಟೆಗೆ ಹೋಗಿ ಭರ್ತಿಯಾಗಿ ಬೆಳಗಾವಿಗೆ ಹೋಗಿ ಅಲ್ಲಿಂದ ರಿಟರ್ನ್ ಟೆಸ್ಟ್ ಪಾಸ್ ಆಗಿ ಹೈದರಾಬಾದ್ಗೆ ಹೋಗಿ ಟ್ರೈನಿಂಗ್ ಶುರು ಆದ ತಕ್ಷಣ ನಾನು ಮನೆಯಲ್ಲಿ ತಿಳಿಸಿದ್ದು. ಅಲ್ಲಿವರೆಗೆ ನಾನು ಯಾರು ತಿಳಿಸಿದ್ದಿಲ್ಲ. ಯಾಕಂದ್ರೆ ನನ್ನ ಮನಸ್ಸಿನಲ್ಲಿ ಅದೇ ಇತ್ತು, ಮಾಡಿದ್ರೆ ಮಿಲಿಟರಿ ನೌಕರಿ ಮಾಡಬೇಕು, ದೇಶ ಸೇವೆ ಮಾಡಬೇಕು ಅನ್ನೋ ಒಂದು ಧ್ಯೇಯ ಇರೋದ್ರಿಂದ ಅದು ದೇವ್ರು ನಾನು ಕಲ್ಪಿಸಿಕೊಟ್ಟಿದ್ದಾನೆ. ಆ ಒಳ್ಳೆ ಸೇವೆನೂ ಮಾಡಿ ಬಂದಿದ್ದೇನೆ ಅಂತ ನಾನು ಹೇಳ್ತೇನೆ. ನೀವು ದೇಶ ಸೇವೆ ಮಾಡೋಕೆ ಹೊರಟಾಗ ನಿಮ್ಮ ಕುಟುಂಬದವರ ಪ್ರತಿಕ್ರಿಯೆ ಯಾವ ರೀತಿ ಇತ್ತು? ಕುಟುಂಬದವರ ಪ್ರತಿಕ್ರಿಯೆ ಆ ಸಮಯದಲ್ಲಿ ನಿಮ್ಗೆ ಗೊತ್ತಿದ್ದ ಕಾರಣ ಮಿಲಿಟರಿ ಅಂದ್ರೆ ಎಲ್ಲರಿಗೂ ಭಯ. ಯಾಕೆ ನನ್ನ ಮಗ ಮಿಲಿಟ್ರಿಗೆ ಹೋಗ್ತಾನೆ, ಅಲ್ಲಿ ಏನದು ಏನಿಲ್ಲೋ, ಭಾಷೆ ಬರೋದಿಲ್ಲ, ಅವನಿಗೆ ಸರಿಯಾಗಿ ಊಟ ತಿಂಡಿ ಸಿಗ್ತದಿಲ್ಲೋ ಅನ್ನೋದೊಂದು ಭಯ ಇತ್ತು. ಜೀವದ ಭಯ ಅಂತೂ ಎಲ್ಲರಿಗೂ ಸಹಜ ಇದ್ದೇ ಇರುತ್ತೆ. ಕಾರಣ ಇರುತ್ತೆ ಸಹಜ, ಪೇರೆಂಟ್ಸ್ ಹತ್ರ ಅವ್ರಿಗೆ ನಮ್ಮ ಮಕ್ಕಳು ನಮ್ಮ ಹೋಗ್ತಾರೆ ಅಂದ್ರೆ ಸ್ವಲ್ಪ ಇರುತ್ತೆ ಭಯ. ಆದರೆ ನಾನು ಆ ಭಯ ಮೂಡಿಸ್ಲಿಕ್ಕೆ ಕಾರಣ ಏನು ಹೇಳಿಲ್ಲ ಅವರಿಗೆ. ವಾರ ಅಥವಾ 15 ದಿವಸಕ್ಕೊಮ್ಮೆ ಪತ್ರ ಬರೆದೆಲ್ಲ ತಿಳಿಸ್ತಾ ಇದ್ದೀನಿ, ಎಲ್ಲ ಸರಿಯಾಗಿದ್ದೇನೆ. ನನ್ನ ಕಷ್ಟ ಕಾರ್ಪಣೆ ಇರೋದು ನನ್ನ ಸಲುವಾಗಿ ಇದ್ರು ಕೂಡ ಅವ್ರಿಗೆ ನಾನು ಯಾವ್ದು ತಿಳಿಸ್ತಾ ಇರಲಿಲ್ಲ. ಯಾಕಂದ್ರೆ ನನ್ನ ಮನಸ್ಸಿನಲ್ಲಿರೋದು ನಾನು ದೇಶ ಸೇವೆ ಮಾಡ್ಬೇಕನ್ನೋಂಥದ್ದು. ಆ ಎಷ್ಟೇ ಕಷ್ಟ ಬಂದರೂ ನಾನು ಸಹನ ಮಾಡಿಕೊಂಡು ಅವರಿಗೆ ಮಾತ್ರ ನಾನು ಸರಿಯಾಗಿದ್ದೀನಿ ಅಂತ ತಿಳಿಸ್ತಾ ನನ್ನ ಸೇವೆನ ಮುಂದುವರಿಸ್ತೀನಿ. ಮೂಲವಾಗಿ ಅಶೋಕ್ ಸರ್ ಈಗ ದೇಶ ಸೇವೆ ಮಾಡೋಕಂತ ಹೊರಟಾಗ
ಒಂದು ವರ್ಷ ಆದ ನಂತರ ಕುಟುಂಬದ ನೆನಪಾಗಿರ್ಬೋದು ಅಥವಾ ಸಂಸಾರದ ನೆನಪು, ತಂದೆ ತಾಯಿಗಳ ನೆನಪಾಗಿರುತ್ತೆ. ನಿಮಗೆ ಮೂಲ 1 ವರ್ಷದವರೆಗೂ ಅಥವಾ ಪ್ರಾರಂಭಿಕ ಹಂತ ಸೈನಿಕ ಸೇವೆಯಲ್ಲಿ ಆ ಒಂದು ಸಮಯದಲ್ಲಿ ಯಾವತ್ತಾದ್ರೂ ಒಂದಿನ ನನ್ನ ಸಂಸಾರಕ್ಕೂ ನಾನು ಸಮಯ ಕೊಡಬೇಕು ಅಂತ ಸರ್ ಎಲ್ಲರಿಗೂ ಅನಿಸ್ತಾ ಇದೆ, ಈ ವಿಷಯ ಭಾಳ ಎಲ್ಲರಿಗೂ ಅಪ್ಲೈ ಆಗ್ತದೆ. ನಾನು ಕೂಡ, ಯಾಕಂದ್ರೆ ನಾರ್ಮಲ್ ನೌಕರಿ ಮಾಡೋದು, ನಾರ್ಮಲ್ ಎಲ್ಲಾದ್ರೂ ಹೋಗಿ ನಾ ಲಾಡ್ಜ್ನಲ್ಲಿ ಇದ್ದೆ, ನಾವು ರೂಮ್ ಮಾಡ್ಕೊಂಡಿದ್ದೆ ಅನ್ನೋದು ಬೇರೆ. ನಾವು ಮಿಲಿಟರಿಲಿ ಅಂದ್ರೆ 1 ವರ್ಷ ಟ್ರೈನಿಂಗ್ ಅಂದ್ರೆ ಭಾಳ ಟಫ್ ಟ್ರೈನಿಂಗ್ ಇರುತ್ತೆ ಅಲ್ಲಿ. ನಾನು 169 ಹೈಟ್ ಇದ್ದವನು 1 ವರ್ಷ ಟ್ರೈನಿಂಗ್ ಮುಗಿಯೋದ್ರೊಳಗೆ 4 ಇಂಚ್ ನಾನು ಹೈಟ್ ಆಗಿಬಿಟ್ಟೆ. ಯಾಕಂದ್ರೆ ಆ ರೀತಿ ಟ್ರೈನಿಂಗ್ ಕೊಡ್ತಾರೆ ಅಲ್ಲಿ. 1 ವರ್ಷ ಪೂರ್ತಿ ನಮ್ಮನ್ನು ಯಾವ ರೀತಿ ಕುಟ್ಟಿ ಬೆಳೆಸ್ತಾರೆ ಅಂತಂದ್ರೆ, ದೇಶ ಸೇವೆಗೆ ಏನು ಬೇಕು ಎಲ್ಲ ರೀತಿಯವರು ನಮ್ಮ ಹತ್ರ ತುಂಬ್ತಾರೆ. ಅಂದ್ರೆ ನಾವು ಅಲ್ಲಿ ಹೋದ್ಮೇಲೆ ನಮ್ಮ ದುಶ್ಮನ್ರಿ ನಾವು ಬೆನ್ನು ತೋರಿಸಿ ಬರಬಾರ್ದು ಅನ್ನೋಂಥ ಒಂದು ಉದ್ದೇಶದಿಂದ ಎಲ್ಲ ರೀತಿಯವರು ನಮ್ಗೆ ಕಲಿಸ್ತಾರೆ. ಪಾಠನು ಇವತ್ತು ಫಿಸಿಕಲ್ ಅನ್ಬೋದು ಅಥವಾ ಮಾಧ್ಯಮದಲ್ಲಿ ವಿಚಾರ ಮಾಡಿ ಮಾತಾಡೋದಿರ್ಬೋದು, ಎಲ್ಲ ರೀತಿ ಕಲಿಸ್ತಾರೆ. ಅದೇ ಕಾರಣದಿಂದ ನಾವು ಮನೆಯಲ್ಲಿ ಎಲ್ಲ ರೀತಿ ಇದ್ರೂ ಕೂಡ, ಕಷ್ಟ ಇದ್ರೂ ಕೂಡ ಅದನ್ನು ಸಹನ ಮಾಡ್ಕೊಂಡು ನಾವು ದೇಶ ಸೇವೆ ಸಲುವಾಗಿ ನಾವು ಮುಂದುವರಿತಾ ಮಾಡ್ತಿದ್ದೇನೆ. ಪ್ರಾರಂಭಿಕ ಹಂತದಲ್ಲಿ ಸೈನಿಕ ಸೇವೆ ಸ್ವಲ್ಪ ರೂಢಿ ಇರೋದಿಲ್ಲ. ನಂತರದ ದಿನಗಳಲ್ಲಿ ನಾವು ರೂಢಿ ಮಾಡ್ಕೊಳ್ತೇವೆ. ನಿಮಗೆ ರೂಢಿಯಾದಂತಹ ಅಥವಾ ದೇಶ ಸೇವೆ ಇನ್ನೂ ಹೆಚ್ಚಾಗಿ ಕುಟುಂಬಕ್ಕೂ ಸಮಯ ಕೊಡಬೇಕು, ದೇಶಕ್ಕೂ ಸಮಯ ಕೊಡಬೇಕು ಅಂತ ಅನ್ಸಿದ ಘಟನೆಗಳು ಆ ಒಂದು ಸಮಯಕ್ಕೆ ಅನ್ಸಿದ್ದು ಇದೆ, ಘಟನೆ ಇದೆ. ಅದು ನಾನು ಮಿಲಿಟರಿಯಲ್ಲಿ ಹೋಗಿ 13-14 ವರ್ಷ ನಾನು ಲಗ್ನ ಮಾಡ್ಕೊಳ್ಳಿಲ್ಲ. ಯಾಕಂತಂದ್ರೆ ಸಮಸ್ಯೆ ಬರೋದು ಲಗ್ನ ಆದ್ಮೇಲೆ, ಮಕ್ಕಳಾದ್ಮೇಲೆ. ಕಾರಣ ಅನ್ನು ಎಷ್ಟು ಸಾಧ್ಯದಷ್ಟು ಮುಂದುವರ್ಸ್ಕೊಂಡು ಹೋದ್ರೆ ಆಯ್ತು. ಅಂದ್ರೆ 20 ವರ್ಷಕ್ಕೆ ಸಮೀಪ ಬಂದಾಗ ನಾವು ಹೋಗಿ ಲಗ್ನ ಮಾಡ್ಕೋಬೇಕನ್ನಂತ ಒಂದು ಉದ್ದೇಶ ಇತ್ತು. ಆದ್ರೂ ಕೂಡ 14-15 ವರ್ಷ ಸರ್ವಿಸ್ ಆದಾಗ ನನ್ನ ಮ್ಯಾರೇಜ್ ಆಗಿದ್ದು ಉಂಟು. ಮ್ಯಾರೇಜ್ ಆದ ತಕ್ಷಣ ನನ್ನ ಫ್ಯಾಮಿಲಿ ಇಲ್ಲೇ ಗುಲ್ಬರ್ಗದಲ್ಲಿ ಇತ್ತು. ಅವಾಗ ಪ್ರೆಗ್ನೆಂಟ್ ಇದ್ದಳು. ಅವಾಗ ಆ ಪ್ರೆಗ್ನೆಂಟ್ 3 ತಿಂಗಳು ಪ್ರೆಗ್ನೆಂಟ್ ಇದ್ದಾಗ ನಾನು ಹೋದವನು. ಆಮೇಲೆ ನನ್ನ ಮಗಳು ಹಡದ ಮೇಲೆ ನಾನು 9 ತಿಂಗಳು ಆದ ನಂತರ ನಾನು ಮನೆಗೆ ಬಂದಿದ್ದೇನೆ. ಅದರ ಅರ್ಥ ನಾನು ಭಾಳ ಬಿಸಿ ಇದ್ದೆ ಆ ಟೈಮ್ನೊಳಗೆ, ಕಾರ್ಗಿಲ್ ವಾರ್ಕಿನ ಮುಂಚೆ. ಕಾರಣ ಬಂದ ಮೇಲೆ ನಾನು ನನ್ನ ಕುಟುಂಬದ ಜೊತೆಗೆ ಸೇರ್ಕೊಂಡಾಗ ನಾನು 9 ತಿಂಗಳಾದ ನಂತರ ನನ್ನ ಮನೆಯೊಳಗೆ ನನ್ನ ಮಗಳೇ ನನಗೆ ಗುರ್ತು ಹಿಡಲಿಲ್ಲ. ಆ ರೀತಿ ಒಂದು ಪ್ರಸಂಗ ಇತ್ತು. ಆದ್ರೂ ದೇವರ ದಯದಿಂದ ಎಲ್ಲ ರೀತಿ ನನ್ನ ಕುಟುಂಬ ಸರಿಯಾಗಿನೇ ಎಲ್ಲ ನಮ್ಮ ರಿಲೇಷನ್ದಲ್ಲಿ ನಾನು ಮಾಡ್ಕೊಂಡಿದ್ರಿಂದ ಯಾವುದೂ ಪ್ರಾಬ್ಲಮ್ ಬರಲಿಲ್ಲ. ಮುಖ್ಯವಾಗಿ ನೀವು 2002 ಅಂತ ನೀವು ಹೇಳಿದ್ರಿ. ಇಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಮನೆ ಜವಾಬ್ದಾರಿ ನಿಮ್ಮ ಮಡದಿಯವ್ರ ಮೇಲೆ ಇತ್ತು. ಆ ಒಂದು ಸಮಯಕ್ಕೆ ನಿಮ್ಮ ಯೋಚನೆ, ಮನೆ ಹೆಂಗ್ ನಡೆಸ್ತಾರೋ ಅಥವಾ ಯಾವ ರೀತಿ ನಡೆಯುತ್ತೆ ಅನ್ನೋ ಯೋಚನೆ? ಈಗ ಸಂಸಾರ ಅಂದಮೇಲೆ ಎಲ್ಲರಿಗೂ ಸ್ವಲ್ಪ ಕಷ್ಟ ಇರುತ್ತೆ. ಯಾಕೆ ಆ ಟೈಮ್ನಲ್ಲಿ ನಮ್ಗೆ ಸ್ವಲ್ಪ ಪೇಮೆಂಟ್ನು ಕಮ್ಮಿನೇ ಇತ್ತು. ನಾವು 24 ಅವರ್ಸ್ ಡ್ಯೂಟಿ ಮಾಡಿದ್ರು ಕೂಡ 2,000-3,000 ತಿಂಗಳ ಪೇಮೆಂಟ್ ಇತ್ತು. ಕಾರಣ ನಾವು ನಮ್ಮ ಸೋದರ ಮಾವನ ಮಗಳಿಗೆ ನಾವು ಮಾಡ್ಕೊಳ್ಳೋದ್ರಿಂದ ಅವಳು ತವ್ರ ಮನೆಯಲ್ಲಿ ತೊಡಗಿಸಿರೋದು, ನಮ್ಮ ಮನೇಲಿ ತೊಡಗಿಸಿರೋದು. ಯಾಕೆನ್ನೂ ಮಕ್ಕಳಾಗಿದ್ದಿಲ್ಲ ಅವಾಗ, 1 ವರ್ಷ 2 ವರ್ಷ ತನ ಅಲ್ಲಿದ್ದು ಸರಿಯಾಗಿ. ಆಮೇಲೆ ನಾನು ಏನು ಮಾಡಿದೆ, ಲಾಸ್ಟ್ ಇನ್ನೂ ನಾಸಿಕ್ನಲ್ಲಿ ನಾನು ಸರ್ವಿಸ್ ಮಾಡುವಾಗ ನನ್ನ ಫ್ಯಾಮಿಲಿಗೆ ತೊಗೊಂಡು ಹೋಗಿ ಅಲ್ಲಿ ನಾನು ಕ್ವಾರ್ಟರ್ಸ್ನಲ್ಲಿ ಇಟ್ಟೆ. 1-2 ವರ್ಷ ನನ್ನ ಜೊತೆ ಕ್ವಾರ್ಟರ್ಸ್ನಲ್ಲೇ ಇದ್ರು. ಆಮೇಲೆ ಪೆನ್ಷನ್ ಬಂದಮೇಲೆ ಅವ್ರ ವಿದ್ಯಾಭ್ಯಾಸ ಶುರುವಾಯಿತು. ಸೈನಿಕ ವೃತ್ತಿ ನಂತರ ಇನ್ನೇನು ಸೈನಿಕ ವೃತ್ತಿಯ ನಿಮ್ಮ ಪೀರಿಯಡ್ ಇದು ಮುಗಿದ ನಂತರ ನಿಮ್ಮ ಊರಿಗೆ ಅಥವಾ ನಿಮ್ಮ ಕುಟುಂಬಕ್ಕೆ ಇನ್ನಷ್ಟು ವರ್ಷಗಳ ಕಾಲ ನೀವು ಸಮಯ ಕೊಡಬೇಕು ಅಂತ ಒಂದು ಖುಷಿನೂ ಕೂಡ ಇರುತ್ತೆ, ಸಂತೋಷ ಕೂಡ ಇರುತ್ತೆ. ಆ ಒಂದು ಸಮಯದಲ್ಲಿ ನೀವು ಆ ಒಂದು ಸ್ಥಳದಲ್ಲಿ ದೇಶ ಕಾಯಕ್ಕೆ ಹೋದಾಗ ಅಲ್ಲಿ ಯೋಚನೆ ಮಾಡಿದಾಗ ಮುಂದಿನ ದಿನಗಳಲ್ಲಿ ನಾನು ಹೇಗೆ ನನ್ನ ಜೀವನ ನಡೆಸಬೇಕು ಅಥವಾ ಮುಂದಿನ ದಿನಗಳು ಯಾವ ರೀತಿ ಇರ್ತವೆ ಅಂತ ಯೋಚನೆ ಏನಾದ್ರು? ಆ ಸಮಯದಲ್ಲಿ ನಾವು ಪೆನ್ಷನ್ ಬಂದ ತಕ್ಷಣ ಏನು ಮಾಡಬೇಕು ಏನಿಲ್ಲ ಅಂತೇಳಿ 1 ವರ್ಷ ಬಿಫೋರೇ ನಾವು ಗಂಡ ಹೆಂಡತಿ ಕಲ್ತು ಕೂತು ಮಾತಾಡಿದ್ವಿ. ಏನು ಅಂತಂದರೆ, ಇವಾಗ ಇಲ್ಲಿ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಡ್ಯೂಟಿ ಮಾಡಿ ನಾನು ಹೋದ್ಮೇಲೆ ಮತ್ತೆ ಸರ್ವಿಸ್ ಮಾಡೋದು ಮತ್ತೆ ಇದು ಮಾಡೋದು ಅಂತ ನನಗೆ ಅಷ್ಟು ಸರಿಯಾಗಿ ಅನಿಸ್ಲಿಲ್ಲ. ಇನ್ನೊಂದು ಏನಂತಂದ್ರೆ, ನಮ್ಮ ಪೂರ್ವಜರು ಇಟ್ಟಿರ್ತಕ್ಕಂಥ ಜಮೀನು ಒಂದು 60-70 ಎಕರೆ ಜಮೀನಿತ್ತು. ಕಾರಣ ನಾನು ಹೊರಗೋಗಿ ನೌಕರಿ ಮಾಡೋದೇನದ, ಆ ಜಮೀನಲ್ಲಿ ಕೃಷಿ ಮಾಡಿಕೊಂಡು ನನ್ನ ಒಂದು ಜೀವನ ಸಂಸಾರ ನಡೆಸ್ಕೊಂಡು ಹೋಗಿ ಮತ್ತೆ ಮುಂದೆ ಹುಡುಗರ ವಿದ್ಯಾಭ್ಯಾಸಕ್ಕಾಗಿ ನಾವು ಮುಂದೆ ವಿಚಾರ ಮಾಡೋಣ ಅಂತ ತಿಳ್ಕೊಂಡು ಆ ಜಮೀನಲ್ಲಿ ಕೆಲಸ ಮಾಡಿ ಒಳ್ಳೆ ಮಾರ್ಗದರ್ಶನ ಸಿಕ್ತು. ಒಳ್ಳೆ ನಮಗೆ ಭಗವಂತ ನಮ್ಗೆ ಒಳ್ಳೆ ಇದು ಕೊಟ್ಟ. ಜೈ ಜವಾನ್ ಜೈ ಕಿಸಾನ್ ಅಂತ ಥರ ನಾನು ಜೈ ಕಿಸಾನ್ ಮಾಡಿದೆ. ಅದರಲ್ಲೂ ನನಗೆ ಒಳ್ಳೆ ಗಳಿಕೆ ಸಿಕ್ತು. ಒಳ್ಳೆ ಸಂಸಾರ ನಡೆಸಲಿಕ್ಕೆ ಯಾವುದೂ ಅಭ್ಯಂತರ ಆಗಲಿಲ್ಲ. ಅಶೋಕ್ ಸರ್, ನನ್ನ ವೈಯಕ್ತಿಕ ಪ್ರಶ್ನೆ, ಈಗ ಯಾರಾದ್ರೂ ರಿಟೈರ್ಮೆಂಟ್ ಆದಾಗ ಅಥವಾ ತಮ್ಮ ವರ್ಕಿಂಗ್ ಪೀರಿಯಡ್ ನಂತರ ಮುಂದೇನ್ ಮಾಡ್ಬೇಕು ಅನ್ನೋ ಯೋಚನೆ ಬಂತು. ಅದೇ ರೀತಿ ನೀವು, ನಾನು ನೋಡಿದ ಮಟ್ಟಿಗೆ ಮಠಗಳಲ್ಲಿ ಹಾಡುಗಳನ್ನ ಹಾಡೋದ್ರಿಂದ ನಾನು ಪರಿಚಯ ಆದೆ. ನಾನು ನಿಮ್ಮನ್ನ ಬಂದು ನಿಮ್ಮ ಧ್ವನಿ ಬಗ್ಗೆ ಆಲಿಸಿ ನಂತರ ನಾನು ನಿಮ್ಮನ್ನ ಪರಿಚಯ ಮಾಡ್ಕೊಂಡೆ. ಈ ದಾಸ ಸಾಹಿತ್ಯದ ಕಡೆ ಒಲವು ಬರೋದು ಬಹಳಷ್ಟು ಸೈನಿಕರಿಗೆ ನನ್ನ ವೈಯಕ್ತಿಕವಾಗಿ ನಾನು ಕಂಡಿರೋದು ಕಮ್ಮಿ. ಸೈನಿಕ ವೃತ್ತಿ ಮತ್ತು ದಾಸ ಸಾಹಿತ್ಯ ಈ ಪಯಣ ಹೇಗೆ ಪ್ರಾರಂಭ ಆಯಿತು? ಇದು ಹೇಗೆ ಅಂತಂದ್ರೆ, ಇದು ಸ್ವಲ್ಪ ನಾವು ಫ್ಲಾಶ್ ಬ್ಯಾಕ್ ಹೋಗ್ಬೇಕಾಗ್ತದೆ. ನಾನು 5ನೇ ಕ್ಲಾಸ್ ಮುಗಿಸ್ಕೊಂಡು ಸಿಂಧನೂರಿನಲ್ಲಿ, ರಾಯಚೂರು ಡಿಸ್ಟಿಕ್ ಸಿಂಧನೂರಿನಲ್ಲಿ ಹೋದಾಗ ನಮ್ಮ ಕಕ್ಕವ್ರ ಹತ್ರ
ಮಧುಕರ ಗೋಕರ್ ಹತ್ರ ಶಾಲಿ ಕಲಿಯಕ್ಕೆ 5 ವರ್ಷ ಅಲ್ಲಿ ಅವ್ರ ಹತ್ರ ಇದ್ವಿ. ಆಗ ಓಣಿಯಲ್ಲಿ ರಾಮ ಮಂದಿರ ಅಂತಿದೆ, ಓಣಿಯಲ್ಲಿ ರಾಮ ಮಂದಿರ, ಅಲ್ಲಿ ಗುರುವಾರಕ್ಕೊಮ್ಮೆ ಭಜನೆ ಮಾಡ್ತಿದ್ರು. ನಮ್ಮ ಮನೆ ಪಕ್ಕನೇ ಇತ್ತು. ಕಾರಣ ದಿನಾಲು ಅಲ್ಲಿ ಹೋಗ್ಬೇಕು, ಗುರುವಾರಕ್ಕೊಮ್ಮೆ ಹೋಗ್ಬೇಕು, ಭಜನೆ ಮಾಡ್ಬೇಕು, ಬರ್ಬೇಕು. ಅಲ್ಲಿ ಭಜನೆ ಕಲಿಸ್ತಕ್ಕಂಥವ್ರು ರಾಮಕೃಷ್ಣಾಚಾರ್ಯ ಗೋನ್ವಾರ್ ಅಂತ ಹೇಳಿ ಅವ್ರ ಹತ್ರ ಭಜನೆ ಕಲ್ತ್ವಿ, ಒಳ್ಳೆ ಹಾಡ ಕಲಿತೀವಿ. ಆದ್ರೆ ನಮ್ಗೆ ಹಾಡೋಕೆ ಅವಕಾಶ ಸಿಗ್ತಿರಲಿಲ್ಲ. ಕಾರಣ ಕಲ್ತು ಅಷ್ಟೇ ಮನಸ್ಸಿನೊಳಗೆ ಇದು ಮಾಡೋದು ಅಷ್ಟೇ, ಯಾವಾಗೋ ಏಕಾಂತದಲ್ಲಿದ್ದಾಗ ಹಾಡೋದು, ಅದನ್ನೇ ಪ್ರವೃತ್ತಿ ಮಾಡ್ಕೊಂಡು ಮಿಲಿಟರಿಯಲ್ಲಿದ್ದಾಗ ಕೂಡ ನಾನು ಸಮಯ ವೇಸ್ಟ್ ಮಾಡ್ದೇನೆ. 2 ತಾಸು ರಾತ್ರಿ ಡ್ಯೂಟಿ ಇದ್ರು ಕೂಡ ಒಂದು ತಾರತಮ್ಯವಾದ ಭಜನೆ ಅಂತಂದ್ರೆ ದಾಸರ ಹಿಡ್ಕೊಂಡು ಭಗವಂತನವರಿಗೆ ಎಷ್ಟು ಹಾಡುಗಳು ಬರ್ತವೆ ಅಷ್ಟು ಹಾಡುಗಳನ್ನು ದಿನಾಲು ನಾನು ಡ್ಯೂಟಿಯಲ್ಲಿ ಇದ್ದಾಗ ಅದನ್ನ ರಿವೈಸ್ ಮಾಡ್ತಾ ಇದ್ದೆ. ಆ ಕಾರಣದಿಂದಾಗಿ ಆ ಹಾಡುಗಳು ನನ್ನ ತಲೆಯಲ್ಲಿ ಇನ್ನೂ ಇವೆ. ಆದ್ರೆ ಒಮ್ಮೆ ಸಣ್ಣತನ ಇದ್ದಾಗ ನಾವು ಕಲ್ತಿದ್ದೇನು ವಿದ್ಯಾಭ್ಯಾಸ ಇರ್ತದ, ಅದು ಕೊನೆಯವ್ರಿಗೆ ಇರ್ತದ ಅಂತಾರಲ್ಲ, ಅದೊಂದು. 2ನೇ ದಿನದ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳ ಫೋಟೋ ಮತ್ತು ಮಂತ್ರಾಕ್ಷೇತ್ರ ಯಾವಾಗಲೂ ಕಿಶದಲ್ಲಿ ಇಟ್ಕೊಂಡು ತಿರುಗಾಡ್ತಿದ್ದೆ. ಆ ರೀತಿಯಾಗಿ ಇಟ್ಕೊಂಡು ತಿರುಗಾಡ್ದಿಂದ ಆ ಗುರುಗಳ ಅನುಗ್ರಹದಿಂದ ಮಿಲಿಟರಿಯಲ್ಲಿ ಇರೋ ತನಕ ನಮ್ಮ ಸತ್ಯಾತ್ಮತಿನ ಸ್ವಾಮಿಗಳು, ನಮ್ಮ ಸತ್ಯಪ್ರಮುಖ ಸ್ವಾಮಿಗಳ ಅನುಗ್ರಹದಿಂದ ನನಗೆ ಯಾವುದೇ ರೀತಿಯಿಂದ ಅಲ್ಲಿ ಚ್ಯುತಿ ಬರದೇ ಇದ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಗುರುಗಳ ಮೇಲೆ ಹಾಕಿ ನಾನು ಭಜನೆಯಲ್ಲಿ ನಿವಾಂತ ಕೂತು ನನ್ನ ತಾರತಮ್ಯೋಕ್ತ ಭಜನೆ ಮುಗಿಸಿ ನನ್ನ ಡ್ಯೂಟಿ ಮುಗಿಸಿ ನಾನು ರೆಸ್ಟ್ ಮಾಡ್ತಿದ್ದೆ. ಈ ಕಾರಣದಿಂದಾಗಿ ನನಗೆ ಆ ಹವ್ಯಾಸ ಮತ್ತಿಷ್ಟು ಹೆಚ್ಚಾಗಿ ಪೆನ್ಷನ್ ಬಂದ ಮೇಲೂ ಕೂಡ ಅಫ್ಜಲ್ಪುರದಲ್ಲಿದ್ದಾಗ ಅಲ್ಲಿ ಒಂದು ಸಂಘ ಕಟ್ಟಿ ಅಷ್ಟೋತ್ತರ ಸಂಘ ಮಾಡಿ ಗುರುರಾಜರ, ಅದರಲ್ಲಿಯೂ ಕೂಡ ಗುರುವಾರ ಭಜನೆ ಮತ್ತು ಅಷ್ಟೋತ್ತರ ಮಾಡಿ ಅಲ್ಲಿಯೂ ಕೂಡ ಒಂದು ರಾಯರ ಮಠ ಆಗುವಂಗೆ ಮಾಡಿ ಅದರ ಉಪಾಧ್ಯಕ್ಷ ನಾನೇ ಇದ್ದೇನೆ ಇವಾಗಲೂ ಕೂಡ. ಅಲ್ಲಿ ಮುಗಿಸಿ ಗುಲ್ಬರ್ಗ ಬಂದ್ಮೇಲೆ ಈ ನಾವು ಉತ್ತರಾದಿ ಮಠದಲ್ಲಿ ಬಂದು ನಾನು ಸೇವೆ ಸಲ್ಲಿಸ್ತಾ ಇದ್ದೇನೆ. ಈ ಪಾಂಡುರಂಗ ವಿಠ್ಠಲ ದೇವರ ಉತ್ತರಾದಿ ಮಠದಲ್ಲಿ ಆ ದೇವರ ಅನುಗ್ರಹದಿಂದ ಇಲ್ಲಿವರೆಗೆ ಯಾವುದೇ ನಾನು ಚ್ಯುತಿ ಬರದೆ ನನ್ನ ಹವ್ಯಾಸ ನಡೀತಾ ಇದೆ. ನಮ್ಗೆ ಗೊತ್ತಿದ್ದ ಮಟ್ಟಿಗೆ ನೀವು ಗುಲ್ಬರ್ಗ ಬಂದ ನಂತರ ಇಲ್ಲಿ ಮೊದಲು ನಿಮಗೆ ಪರಿಚಯ ಆದವರು ಅಥವಾ ನೀವು ದಾಸ ಸಾಹಿತ್ಯಕ್ಕೆ ಪಯಣ ಮೊದಲಿಂದಾನು ನೀವು ಬೆಳೆಸಿದ್ರಿ. ಇಲ್ಲಿ ಬಂದಾಗ ಹೊಸ ವೇದಿಕೆ, ಹೊಸ ಜನಗಳು, ಹೊಸ ಮುಖಗಳು, ಇಲ್ಲಿ ನಿಮಗೆ ಪರಿಚಯ ಆದ ನಂತರ ಇಲ್ಲಿ ನಿಮ್ಮನ್ನ ನೀವು ಪರಿಚಯ ಮಾಡ್ಕೊಂಡಿದ್ದ ರೀತಿ ಯಾವ್ದು? ನಾನು ಪರಿಚಯ ಮಾಡ್ಕೋಕ್ ಮೊದ್ಲಿಂದೇ ಪರಿಚಯ ಇತ್ತು ಇಲ್ಲಿ. ಯಾಕಂತಂದ್ರೆ ನಮ್ಮ ಸೋದರ ಮಾವ ಗುರುಮಾಮನ ಮಗಳಿಗೆ ನಾನು ನೋಡ್ಕೊಂಡಿದ್ದೇನೆ. ಅವ್ರ ತಮ್ಮವ್ರು ಶ್ರೀಹರಿ ಆಚಾರ್ಯ ಮತ್ತು ಭೀಮಸೇನಾಚಾರ್ಯ ಇಲ್ಲೇ ಇದ್ದಾರೆ. ಅವ್ರ ಜೊತೆಗೆ ಗಂಟೆ ರಾಮಾಚಾರ್ಯ ಕೂಡ ಅಲ್ಲೇ ಒಂದೇ ಕಡೆ ಕೂಡೋದು ಹೇಳೋದಿತ್ತು ಅವಾಗ. ಕಾರಣ ಅವ್ರ ಜೊತೆನೆ ನಾನು ಸಂಪರ್ಕ ಬೆಳಿತಾ ಸತ್ಯಾತ್ ಸೇನೆಯಲ್ಲಿ ನನ್ನನ್ನು ಆಹ್ವಾನ ಕೊಟ್ಟರು. ಅದರಲ್ಲಿ ನಾ ಸೇರಿ ಎಲ್ಲೇ ಕಾರ್ಯಕ್ರಮ ಇರಲಿ, ಎಲ್ಲೇ ಭಜನೆ ಇರಲಿ, ಏನೇ ಸಾಮಾಜಿಕ ಕಾರ್ಯಕ್ರಮ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಅಥವಾ ತಿರುಪತಿ ಹೋಗೋದಿರ್ಬೋದು, ಅಥವಾ ಪಾದಯಾತ್ರೆ ಹೋಗೋದಿರ್ಬೋದು, ಎಲ್ಲದಕ್ಕೂ ಕೂಡ ನನಗೆ ಅವರು ಕರ್ಕೊಂಡು ಹೋಗ್ತಾ ಇದ್ರು. ಈ ರೀತಿಯಾಗಿ ಅವ್ರ ಜೊತೆ ಬೆಳಿತೇನೆ. ಇವಾಗ ಗುರುವಾರ ಕೂಡ ಸತ್ಯ ಪ್ರಮೋದ್ ಯುವಸೇನಾ ಅಂತ ಹೇಳಿ ಮಾಡಿದ್ದಾರೆ. ಅವ್ರ ಜೊತೆ ಕೂಡ ನಾವು ಹೊಂದ್ಕೊಂಡು, ಯಾಕೆ ನಮ್ಮ ಸ್ವಭಾವ ಹೆಂಗಿರ್ತದೆ ಮಿಲಿಟರಿ ಹೋದಂತಂದ್ರೆ, ಇವಾಗ ನಮ್ಕಿನ ದೊಡ್ಡವರು ಕೂಡ ನಾವು ಹೊಂದ್ಕೊಂಡು ಹೋಗ್ತೀವಿ, ನಮ್ಕಿನ ಸಣ್ಣವ್ರ ಜೊತೆಗೆ ನಾವು ಹೊಂದ್ಕೊಂಡು ಹೋಗ್ತೀವಿ. ಕಾರಣ ಎಲ್ಲರಿಗೂ ನಾನು ಹೊಂದ್ಕೊಂಡು ಹೋಗ್ತಾ ಇದ್ದೇನೆ. ಎಲ್ಲರೂ ನಮ್ಗೆ ಕರೀತಾರೆ ಮಾಮ ಅಂತ ಹೇಳಿ. ಈ ರೀತಿಯಾಗಿ ನನ್ನ ಪಯಣ ಮುಂದುವರಿಸ್ತಾ ಹೋಗ್ತಾ ಇದ್ದೇನೆ. ನೀವು ಆಗ್ತಾನೆ ಹೇಳಿದ ಹಾಗೆ ನಾವು ಮೊದಲಿಂದಾನು ಕೂಡ ನಿಯಮ ನಿತ್ಯಗಳನ್ನ ಹಾಗೂ ದೇವರ ಪ್ರಾರ್ಥನೆಗಳನ್ನ ಮಾಡ್ತಾ ನೀವು ಆ ಒಂದು ಕುಟುಂಬದ ಒಂದು ಪರಂಪರೆಯಿಂದ ನೀವು ಬಂದವರು. ಮಿಲಿಟರಿಗೆ ಅಥವಾ ಸೈನಿಕ ಸೇವೆ ಮಾಡಿದಾಗ ಈ ದೇವರ ಯಾವ್ದಾದ್ರು ಪೂಜೆ ಆಗಿರ್ಬೋದು ಅಥವಾ ಯಾವ್ದಾದ್ರು ನಮ್ಮ ದಿನನಿತ್ಯದ ಕೆಲವೊಂದು ಆಚರಣೆಗಳನ್ನ ಮಾಡ್ಬೇಕಾದ್ರೆ ಸೈನಿಕ ವೃತ್ತಿಗೂ ಮತ್ತು ದೇವರ ಕೆಲಸಕ್ಕೂ ಯಾವ್ದಾದ್ರು ಹಿಂಗ ಅಡ್ಡಿ ಅಥವಾ ಏನಾದ್ರೂ ತೊಂದರೆ ಸಮಯ ಕೊಡೋಕ್ ಆಗ್ತಿತ್ತು ಅಥವಾ ಆಗ್ತಿರ್ಲಿಲ್ಲ? ಮೊದಲನೇ ಮಾತು, ಈಗ ಜನಸೇವೆ ಜನಾರ್ದನ ಸೇವೆ. ನಾವು ಮಿಲಿಟರಿಲಿ ಹೋಗಿದ್ದೇನು ದೇಶ ಸೇವೆಗೆ, ದೇಶ ರಕ್ಷಣೆಗಾಗಿ ಹೋಗಿದ್ದೇವೆ. ಅಂತಂದ್ಮೇಲೆ ನಮ್ಮ ಸತ್ಯಾಂಶ ಸ್ವಾಮಿಗಳು ಕೂಡ ಪ್ರವಚನದ ಹೇಳ್ತಾ ಇರ್ತಾರೆ. ಕಾರ್ಗಿಲ್ ವಿಜಯದ ಸಂಭಾಷಣೆಯಲ್ಲಿ ಇರ್ಬೋದು ಅಥವಾ ಪ್ರವಚನದಲ್ಲಿ ಇರ್ಬೋದು, ದೇಶ ಸೇವೆ ಮಾಡೋನು ಎಲ್ಲಕ್ಕಿಂತ ಅವನಿಗೆ ದೇವರ ಭಕ್ತಿ ಮತ್ತು ದೇವರಲ್ಲಿ ಶ್ರದ್ಧೆ ಇರ್ತದೆ ಹೊರತಾಗಿ ಅವನಿಗೆ ಮಾಡ್ಲಿಕ್ಕೆ ಸಮಯ ಸಿಗದೇ ಇದ್ರು ಕೂಡ ಭಗವಂತ ಅವನಿಗೆ ಮೆಚ್ತಾನೆ ಅಂತ ಹೇಳ್ತಾರೆ. ಯಾಕಂತಂದ್ರೆ ಅವನು ತನ್ನ ಪರಿವಾರ, ತನ್ನ ಅಣ್ಣತಂಬರು, ತನ್ನ ತಂದೆ ತಾಯಿ ಎಲ್ಲರನ್ನು ಬಿಟ್ಟು ಅವನು ದೇಶ ಸೇವೆ ಮಾಡ್ಲಿಕ್ಕೆ ಹೋಗಿದ್ದಾನೆ ಅಂತಂದ್ಮೇಲೆ ಅವನು ಇವತ್ತು 2 ನಿಮಿಷ ಮಾಡ್ಲಿ 5 ನಿಮಿಷ ಭಕ್ತಿಯಿಂದ ದೇವರ ಮುಂದೆ ನಿಂತು ಕೈ ಜೋಡಿಸಿದ್ರೆ ಸಾಕು, ಅವನ ಕಾರ್ಯ ಸಂಪೂರ್ಣವಾಗ್ತದೆ, ಭಗವಂತ ಅವನಿಗೆ ಮೆಚ್ತಾನೆ ಅಂತ ಹೇಳಿದ್ದು ಒಂದಾದ್ರೆ. ಇನ್ನೊಂದೇನು ಅಂತಂದ್ರೆ, ಅಲ್ಲಿ ನಾವು ಮಡಿ ಮೇಲಿಗೆ ನಮ್ಮ ಪರಂಪರಾ, ನಮ್ಮ ಸಂಸ್ಕೃತಿ ಪ್ರಕಾರ ನಾವು ಮಾಡೋಕೆ ಆಗೋದಿಲ್ಲ. ಆದ್ರೂ ಕೂಡ ನಾನು ಬಿಟ್ಟಿಲ್ಲ. ಸಾಯಂಕಾಲ ಯಾವಾಗಲೂ ಸ್ನಾನ ಆದ್ಮೇಲೆ, ಯಾಕಂದ್ರೆ ಬೆಳಗಿನ ಸ್ನಾನ ಮಾಡ್ತೀವಿ, ಸಾಯಂಕಾಲ ಮಾಡ್ತಿದ್ವಿ. ಸಮಯ ಸಿಗೋದು ಸಾಯಂಕಾಲ ಸ್ವಲ್ಪ ಹೆಚ್ಚಿಗೆ ಇರೋದ್ರಿಂದ ಸಾಯಂಕಾಲ ಸ್ನಾನ ಮಾಡ್ತೀವಿ. ಗುರುರಾಜರ ಅಷ್ಟೋತ್ತರ ಅಥವಾ ಒಂದೆರಡು ಹಾಡು ಅಥವಾ ಒಂದೆರಡು ಏನಾದ್ರು ಮಂತ್ರ ಹೇಳಿ ನಾನು ಸಮರ್ಪಣೆ ಮಾಡಿ ದೇವರಲ್ಲಿ ನಾನು ಬೇಡ್ಕೊಳ್ತಿದ್ದೆ. ನನ್ನ ಪರಿವಾರ ಅಥವಾ ನನ್ನ ದೇಶವಾಗಲಿ ಯಾವಾಗಲೂ ಚೆನ್ನಾಗಿರಲಿ ಅಂತ ಇಷ್ಟು ಬೇಡ್ಕೊಂಡು ನಾನು ಮುಂದುವರಿತಾ ಇದ್ದೆ. ಅಲ್ಲಿನ ನಿಮ್ಮ ಸಹ ಕೆಲಸ ಮಾಡೋರು, ನಿಮ್ ಜೊತೆ ಇರುವಂತಹ ಸೈನಿಕರಿಗೆ ನಿಮ್ಮ ಗೀತೆಗಳ ಬಗ್ಗೆ ಆಸಕ್ತಿ ಯಾವ ರೀತಿ ಉಂಟಾಗ್ತಿತ್ತು ಹಾಗೂ ಕುತೂಹಲ, ನಿಮ್ ಸಾಂಗ್ ಕೇಳ್ಬೇಕಂತ ಅನ್ಸದ ಅಥವಾ ನೀವು ಹಾಡನ್ನ ಹಾಡ್ಬೇಕನ್ಸದಂತ ಈ ರೀತಿ ಪ್ರಸಂಗ ಇದೆ?
ನಾನು ಫಸ್ಟ್ ಹೋದಾಗ ಅಲ್ಲೂ ಕೂಡ ಸಂಡೇ ಒಮ್ಮೆ ಏನಾಗ್ತದೆ ಅಂದರೆ ಮಂದಿರ್ ಪಿರಿಯಡ್ ಅಂತ ಮಾಡ್ತಾರೆ. ಮಂದಿರ್ ಪಿರಿಯಡ್ ಹೋದಾಗ ನಮ್ಮೆಲ್ಲ ಆಫೀಸರ್ಸು JCOs ORs ಎಲ್ಲ ಬಂದು ಅಲ್ಲಿ ಕೂಡ್ತಾರೆ. ಅವಾಗ ಹಾಡೋಕೆ ಮೈಕಿಗೆಲ್ಲ ಇರ್ತದೆ. ಅವಾಗ ಏನೋ ಫಸ್ಟ್ ಟೈಮ್ ನಾವು ಹೋದಾಗ ನಮ್ಮ ಪುತ್ತೂರು ನರಸಿಂಹ ಹಾಡಿದಂಥ ಹಾಡು ಪವಮಾನ ಜಗದ ಪ್ರಾಣ ಸಂಕರುಷಣ ಭವ ಭಯಾರಣ್ಯ ದಹನಾ ಪವನ, ಈ ರೀತಿಯಾದ ಒಂದು ಹಾಡಿದೆ. ಹಾಡದ ತಕ್ಷಣ ನಮ್ಮ ಕಮಾಂಡಿಂಗ್ ಆಫೀಸರ್ ಇರ್ಬೋದು, ನಮ್ಮ ಸಹಪಾಠಿಗಳು ಇರ್ಬೋದು, ಬಹಳ ಚೆನ್ನಾಗಿದೆ ಹಾಡ, ಇದೇ ರೀತಿನೇ ಭಾಷೆ ಸಂಬಂಧ ಇಲ್ಲ, ಭಕ್ತಿ ಭಾವ ಮುಖ್ಯ ಅಂತ ಹೇಳಿ ಪ್ರತಿ ವಾರನೂ ನನ್ನ ಜೊತೆ ಕೂತ್ಕೊಂಡು ಈ ಹಾಡ ಹಾಡಿಸ್ತಿದ್ರು. ಅದಲ್ದೇನೆ ನಾವು ಮತ್ತೆ ರಾಮನ ಹಾಡಿರ್ಬೋದು, ಹನುಮಪ್ಪನ ಹಾಡಿರ್ಬೋದು, ಹಿಂದಿಯಲ್ಲಿ ಇರ್ತಕ್ಕಂಥ ಹಾಡು ಕೂಡ ಕೆಲವೊಂದು ಹಾಡ್ತಾ ಇದ್ದೆ. ನನ್ನ ಕೆಲವೊಂದು ಪ್ರಶ್ನೆಗಳನ್ನ ನಾನು ಕೇಳಬೇಕಂತ ಅನ್ಕೊಂಡಿದ್ದೆ. ಅಶೋಕ್ ಸರ್, ನಿಮ್ಮ ಸೈನಿಕ ಜೀವನದ ಆರಂಭ ದಿನಗಳನ್ನ ನೆನಪಿಸ್ಕೊಂಡಾಗ, ಈಗ ಆ ದಿನಗಳ ಬಗ್ಗೆ ಯೋಚನೆ ಬಂದಾಗ ನೀವು ನೆನಪಿಸ್ಕೊಳ್ಳುವಂತಹ ಕೆಲವೊಂದು ಘಟನೆ ಏನಂತಂದ್ರೆ, ನಾವು ಮೊದಲ ಯೂನಿಟ್ನಲ್ಲಿ ಹೋದಾಗ, ನಮ್ಮ ಒಂದು ವರ್ಷದ ಟ್ರೈನಿಂಗ್ ಮುಗಿಸ್ಕೊಂಡು ನಾವು ಯೂನಿಟ್ನಲ್ಲಿ ಹೋದಾಗ ಅಲ್ಲಿ ಬೇರೆ ಬೇರೆ ಸ್ಟೇಟ್ನವ್ರು ಇದ್ದಾಗ ಅವ್ರ ಜೊತೆ ಹೊಂದ್ಕೊಳ್ಳೋದು ಒಂದು ದೊಡ್ಡ ಸಮಸ್ಯೆ. ಯಾಕಂದ್ರೆ ಭಾಷೆ ಬರೋದಿಲ್ಲ. ಆಮೇಲೆ ಅವ್ರು ಏನು ಅನ್ಕೋತಾರ ಆ ರೀತಿ ನಾವು ನೋಡ್ಕೊಳ್ಳೋಂತ ಒಂದು ನಮ್ಮ ಹತ್ರ ಒಂದು ಸಾಮರ್ಥ್ಯ ಇರ್ತದೋ ಇಲ್ಲೋ ಅಂತ ನಾವು ವಿಚಾರ ಮಾಡ್ತಿದ್ವಿ. ಹೇಗೋ ಏನೋ ಒಂದು ದೇವ್ರು ಕೊಟ್ಟಿದ್ದು ಒಂದು ಕಲಾ ನನ್ನ ಹತ್ರ. ಯಾವುದೇ ಭಾಷೆ ಆಗಲಿ ನಾನು ತಿಂಗಳಲ್ಲಿ ಕಲಿತೆ. ಯಾಕಂದ್ರೆ ಅಲ್ಲಿರುವಾಗ ನಾನು ಮಲಯಾಳಂ, ತಮಿಳು, ತೆಲುಗು, ಹಿಂದಿ, ಪಂಜಾಬಿ ಈ ರೀತಿಯಾಗಿ ಎಲ್ಲ ಭಾಷೆನ ಅಲ್ಲಿ ಮಾತಾಡ್ತಿದ್ದೆ. ಅವ್ರವ್ರ ಸ್ಟೇಟ್ನವ್ರ ಜೊತೆ ಅವ್ರವ್ರ ಭಾಷೆ ಮಾತಾಡೋದ್ರೆ ಅವ್ರಿಗೆ ಒಳ್ಳೆ ಇದು ಕೊಟ್ಟಂಗೆ ಆಗ್ತಿತ್ತು. ಅವ್ರು ನನಗೆ ಹೆಲ್ಪ್ನು ಮಾಡ್ತಿದ್ರು. ಒಳ್ಳೆಯವ್ರ ಜೊತೆ ಸಂಬಂಧ ಬೆಳೆಸ್ಕೊಂಡು ನನಗೆ ಯಾವುದೋ ಆತಂಕ ಬರದೇನೆ ನಾನು ನೋಡ್ಕೊಂಡು ಹೋದೆ. ಸೈನಿಕರ ಜೀವನದಿಂದ ಹರಿದಾಸ ಗೀತೆಗಳತ್ತ ನಿಮ್ಮ ಪ್ರಯಾಣ ಆರಂಭ ಆಗ್ಬೇಕಾದ್ರೆ ಕೆಲವೊಂದು ಗೀತೆ ಮುಖ್ಯವಾಗ್ತವೆ. ಅಂದ್ರೆ ಈ ಗೀತೆಯಿಂದ ನನಗೆ ಸ್ವಲ್ಪ ನೆಮ್ಮದಿ ಅನ್ನೋದು ಸಿಗ್ತದ, ಅಥವಾ ನನ್ಗೆ ಏನಾದ್ರೂ ದುಃಖ ಆಯ್ತಂದ್ರೆ ಈ ಗೀತೆಯನ್ನ ನಾನು ನೆನೆಸ್ಕೊಳ್ಳುತ್ತೀನಿ ಅಂತಹ ಗೀತೆ ಅಂತಂದ್ರೆ ನಾನೀಗ ಈಗ ಭಜನೆ ಒಳಗೆ ಹಾಡ್ತಕ್ಕಂಥ ಗೀತೆ ಒಳಗೆ ದೇವ್ರ ಹಾಡ ಇರ್ಬೋದು, ಅಥವಾ ಏನಂತಾರೆ ನಮ್ಮ ಗುರುಗಳ ಹಾಡ ಇರ್ಬೋದು, ಯಾವುದೇ ಹಾಡಾಗ್ಲಿ ನಾವು ಮನಸಾಪೂರ್ವಕವಾಗಿ ಭಕ್ತಿಲಿಂದ ನಾವು ಶ್ರದ್ಧೆಯಿಂದ ಇವತ್ತು ನಾವು ಹಾಡಿದೀವಿ ಅಂತಂದ್ರೆ ಆ ಭಾವದಿಂದ ಅಲ್ಲಿ ನಾವು ಎಲ್ಲಿಗೆ ನಾವು ರೀಚ್ ಆಗ್ಬೇಕು ಅಂತ ಅನ್ಕೊಂಡಿರ್ತೀವಿ ಸಾಕು. ಒಂದು 100% ಬೇಡ, ಒಂದು 20 ಅಥವಾ 30% ನಾವು ರೀಚ್ ಆದ್ರೆ ಸಾಕು, ನಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ಸಿಗ್ತದೆ. ಯಾಕಂದ್ರೆ ದೇವರ ಹಾಡ ಹೀಗಿದೆ, ಅದು ಎವರ್ ಗ್ರೀನ್, ಯಾವಾಗ್ಲೂ ನಾವು ಹಾಡ್ಬೋದು. ಈಗ ಸಿನಿಮಾ ಹಾಡ ಇರ್ತದೆ, ಒಂದ್ ಸರಿ ಹಾಡಿಬಿಟ್ಟು ಅದು 1-2 ವರ್ಷ ಫ್ಲಾಪ್ ಆಗಿಬಿಡುತ್ತೆ. ಹಾಗಲ್ಲ, ಇದು ತಲೆತಲಾಂತರದಿಂದ ಬಂದಂತ ಇದೊಂದು ನಮ್ಮ ಸಂಸ್ಕೃತ, ನಮ್ಮ ಪರಂಪರಾ. ಒಂದೇನ ಮಧ್ವಾಚಾರ್ಯ ಹಿಡ್ಕೊಂಡು ನರರ್ ತೀರ್ತಿರ್ಬೋದು, ಅಕ್ಷೋಭಿತೀರ್ತಿರ್ಬೋದು, ಅವರಿಂದ ಬಂದಿರತಕ್ಕಂಥ ದಾಸ ಸಾಹಿತ್ಯ, ಕನಕದಾಸರು, ಪುರಂದರದಾಸರು, ನಮ್ಮ ರಾಘವೇಂದ್ರ ಸ್ವಾಮಿಗಳು ಅಥವಾ ರಘುತಮ್ ತೀರ್ಥರು, ಯಾರೆಲ್ಲ ಯತಿಗಳು ದಾಸರು ಕೂಡ ಬರತಕ್ಕಂಥ ಹಾಡುಗಳು ನಾವು ಹಾಡ್ತಾ ಇದ್ರೆ ಒಂದ್ ರೀತಿ ಏನೋ ಮನಸ್ಸಿನಲ್ಲಿ ಒಂದು ಸಂತೋಷ, ಸುಖ, ಅನುಭವ ಸಿಗುತ್ತೆ. ಕಾರಣ ಅದೇ ನಾವು ರೂಢಿ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಇದರಿಂದ ಇನ್ನೊಂದು ಫಾಯ್ದೆ ಏನಂತ ನಾ ಯುವಜನರಿಗೆ ಹೇಳೋದು ಇದೇ ಬಯಸ್ತಿದ್ದೇನೆ. ಯಾರು ಈ ಸಂಸ್ಕಾರದೊಳಗೆ ಇರ್ತಾರೋ ಅವರಿಗೆ ಬೇರೆ ಹ್ಯಾಬಿಟ್ ಇದು ಆಗೋದಿಲ್ಲ, ಅಚೀವ್ಮೆಂಟ್ ಮಾಡ್ಕೋದಾಗೋದಿಲ್ಲ. ಮತ್ತೆ ನಾವು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ನಮ್ಮ ಸಂಸಾರದಲ್ಲಿ, ನಮ್ಮ ಜೀವನದಲ್ಲಿ ಯಾವ ರೀತಿ ನಡ್ಕೋಬೇಕು, ಹಿರಿಯರು, ದೊಡ್ಡವರು, ಸಣ್ಣವರು ಅನ್ನೋಂಥದ್ದು ಒಂದು ಡಿಸಿಪ್ಲಿನ್ ಯಾವ ರೀತಿ ಬರಬೇಕು ಅನ್ನೋದು ಇದರಲ್ಲಿ ನಾವು ಕಾಣಬಹುದು. ಮುಖ್ಯವಾಗಿ ನಿಮ್ಮ ಕುಟುಂಬದ ಪರಿಚಯ, ನಿಮ್ಮ ಮಕ್ಕಳ ಬಗ್ಗೆ. ನನ್ನ ಮಕ್ಕಳ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನನ್ನ ಶ್ರೀಮತಿ ಗುರುರಾಚಾರ್ ಜೋಶಿ ಮಣೂರ್ ಅವರ ಮಗಳು, ನಾನು ಸೋದರ ಮಾವನ ಮಗಳಾಗಬೇಕು. ಅವಳ ಜೊತೆ ನಾನು ಲಗ್ನ ಮಾಡ್ಕೊಂಡು 1996 ಜುಲೈದಲ್ಲಿ ಲಗ್ನ ಆಗಿದೆ. ಲಗ್ನ ಆದ 1 ವರ್ಷಕ್ಕೆ ನನಗೆ ವೈಷ್ಣವಿ ಅಂತೇಳಿ ನನ್ನ ದೊಡ್ಡ ಮಗಳು ಹುಟ್ಟಿದಳು. 2ನೇ ಮಗ ಮೊದಲನೇ ಸರ್ತಿ ಲಗ್ನ ಮಾಡ್ಕೊಂಡ ತಕ್ಷಣ ಜಮ್ಮು ಕಾಶ್ಮೀರಲ್ಲಿ ಫ್ಯಾಮಿಲಿ ಕ್ವಾರ್ಟರ್ಸ್ ಸಿಕ್ತು, ಕರ್ಕೊಂಡೋಗಿ ಇಟ್ಕೊಂಡೆ. ಅಲ್ಲಿ ಇಟ್ಟ ತಕ್ಷಣ ಒಂದು ವಾರದಲ್ಲಿ ನಾವು ವೈಷ್ಣವ ಮಾತಾಗ ಹೋಗಿ ಬಂದ್ವಿ. ನಡೀತಾ 14 ಕಿಲೋಮೀಟರ್ ಹೋಗೋದು, 14 ಕಿಲೋಮೀಟರ್ ಬರೋದು. ನಾನು ನಡ್ತಾ ಹೋಗಿದ್ವಿ. ಬಂದ ತಕ್ಷಣ ಒಂದು 2-3 ತಿಂಗಳಲ್ಲಿ ನನ್ನ ಹೆಂಡತಿ ಪ್ರೆಗ್ನೆಂಟ್ ಆದ್ರು. ಕಾರಣ ಹುಟ್ಟಿದ ತಕ್ಷಣ ಅವಳಿಗೆ ವೈಷ್ಣವಿ ಅಂತ ಹೆಸರಿಟ್ಟೆ. ಇನ್ನು 1.5 ವರ್ಷ ಆದ ತಕ್ಷಣ ವೆಂಕಪ್ಪನ ಹತ್ರ ಹೋದ್ವಿ, ತಿರುಮಲ. ನಡೀತಾ ಅಲ್ಲೂ ಮೆಟ್ಲಿ ಇರ್ತಾ ಹೋದ್ವಿ. ಅಲ್ಲಿಂದ ಬಂದ ತಕ್ಷಣ ನಮ್ಗೆ ಪ್ರೆಗ್ನೆಂಟ್ ಆಗಿ ನಾನು ಹೆಂಡತಿ, ಅವ್ರು ನಾನು ವೆಂಕಟೇಶ್ ಅಂತ ಹೆಸರಿಟ್ಟೆ. ಅವರಿಬ್ಬರು ಮಕ್ಕಳು ನನ್ನ ಹತ್ರ ಇದ್ದಾರೆ. ಈಗ ದೊಡ್ಡ ಮಗಳು ಲಗ್ನ ಆಗಿ ಬೆಂಗಳೂರಿನಲ್ಲಿ ಕೊಟ್ಟಿದ್ದೇನೆ. ನಮ್ಮ ವಿದ್ಯಾಧೀಶ ಅಂತ ನಮ್ಮ ಹಳೆಯದರು, ಅವ್ರಿಗೆ ಲಗ್ನ ಮಾಡಿ ಕೊಟ್ಟಿದ್ದೇನೆ. ಈಗ ಸಣ್ಣ ಮಗ ಇಲ್ಲೇ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೇನೆ. ನನ್ನ ಮನೆಯಲ್ಲಿ ಬೆಂಗಳೂರು ಕಂಪ್ನಿಯಿಂದ, ನನ್ನ DG ಕಂಪ್ನಿಯಲ್ಲಿ ಮಾಡ್ತಾ ಇದ್ದಾನೆ. ವರ್ಕ್ ಫ್ರಮ್ ಹೋಮ್ ಮನೆಯಲ್ಲಿ ನಡೆಸ್ತಾ ಇದ್ದಾನೆ. ಅಶೋಕ್ ಸರ್, ಸಾರ್ಥಕ ಬದುಕಿನ ಒಂದು ಸತ್ಯ ಏನಂತಂದ್ರೆ ಮೌಲ್ಯಗಳನ್ನ ನಾವು ಉಳಿಸಬಹುದು, ಇಂದಿನ ಕಾಲಘಟ್ಟದಲ್ಲಿ ಮುಖ್ಯವಾಗುತ್ತೆ. ಹಾಗೆ ನೋಡಿದ್ರೆ ಇಂದಿನ ಸಮಾಜವನ್ನ ನಾವು ಹೋಲಿಸಿದಾಗ ಅಲ್ಲಿಂದ ಬಂದ ನಂತರ ಅದೆಷ್ಟೋ ಅಭ್ಯಾಸಗಳು, ಎಷ್ಟೋ ಜನರು ಅದರಿಂದ
ತಾವು ಹಾಳಾಗದಲ್ಲದೆ ಇನ್ನೊಬ್ಬರನ್ನ ಹಾಳು ಮಾಡುವಂತಹ ಕೆಲವೊಂದು ದುಶ್ಚಟಗಳನ್ನ ಬೆಳೆಸ್ಕೊಳ್ತಾರೆ. ಆ ರೀತಿ ಹಿಂದಿನ ಸಮಾಜವನ್ನ ಹೋಲಿಸಿದಾಗ ನೀವು ಅಲ್ಲಿ ಆ ಒಂದು ಪ್ಲೇಸನ್ನ, ಆ ಒಂದು ದೇಶ ಕಾಯುವಂತಹ ಕೆಲಸದ ನಂತರ ಬಂದಾಗ ಇಲ್ಲಿನ ವಾತಾವರಣಕ್ಕೆ ನೀವು ಹೇಗೆ ಸೆಟ್ ಆಗ್ಬೇಕಾಗಿತ್ತು ಅಂತ? ಸೆಟ್ ಆಗ್ಬೇಕಂತಂದ್ರೆ ನಾವು ಈ ಒಂದು ಪರಿಸರದೊಳಗೆ ಹೊಸದಾಗಿ ನಾವು ಯಾಕೆ ಕಾಡಿನಲ್ಲಿ ಇದ್ದವರು 20 ವರ್ಷ ನಾವು ಕಾಡಿನ, ಯಾಕಂದ್ರೆ 12 ತಿಂಗಳಲ್ಲಿ 10 ತಿಂಗಳು ಅಲ್ಲಿ 2 ತಿಂಗಳು ಮನೆಯಲ್ಲಿ ಇರ್ತಿದೆ ಅಷ್ಟೇ. 10 ತಿಂಗಳು ಅಲ್ಲಿದ್ದಾಗ ಆ ಅಭ್ಯಾಸ 20 ವರ್ಷದ ತನಕ ನಮ್ಮ ಮೇಲೆ ಬಹಳ ಪವರ್ ಜಮಾಯಿಸಿತ್ತು ಆ ರೀತಿ. ಆದ್ರೆ ಹೊರಗೆ ಬಂದ ತಕ್ಷಣ ನಾವು ನಮ್ಮಷ್ಟು ನಾವು ಬದಲಾಗಬೇಕು ಅನ್ನೋಂಥ ವಿಚಾರ ಯಾವ ಬರ್ತದೆ ಅಂತಂದ್ರೆ, ಈಗ ನಮ್ಮ ಸಂಸಾರ, ನಮ್ಮ ಧ್ಯೇಯ, ನಾವೀಗ ಅಲ್ಲಿ ಬಂದಿವಿ 20 ವರ್ಷ ಮಾಡ್ಬೋದು ಅಂದ್ರೆ 20 ವರ್ಷ ನಾವು ಮಾಡಿದ್ವಿ, ನಮ್ಮ ಧ್ಯೇಯ ಮುಗೀತು, ಮಿಲಿಟರಿ ಕೆಲಸ ಮುಗೀತು. ಇಲ್ಲಿ ಬಂದ ತಕ್ಷಣ ಏನ್ ಮಾಡ್ಬೇಕು ಈಗ? ಅದೊಂದು ದೊಡ್ಡ ಸಮಸ್ಯೆ. ಎಲ್ಲರೂ ಏನ್ ಮಾಡ್ತಾರೆ, ಏನೋ ನೌಕರಿ ಸಿಗ್ತದೆ ನೌಕರಿ ಮಾಡ್ತಾರೆ, ಅದು ಕೃಷಿ ಮಾಡ್ತಾರೆ, ಏನೋ ಮಾಡ್ತಾರೆ. ಅದು ನಾನು ಕೂಡ ಅದೇ ರೀತಿ ಮಾಡಿದ್ರೆ ನನ್ನ ಮುಂದೆ ನಾ ಯಾವ ರೀತಿ ನಾವು ಜೀವನ ಸಾಗಿಸ್ಬೇಕು ಅನ್ನೋದು. ಯಾಕಂದ್ರೆ ಎರಡೂ ರೀತಿ ನಮ್ಮ ಪೆನ್ಷನ್ ಬಹಳ ಕಮ್ಮಿ ಇತ್ತು, ಬಹಳ 1800 ರೂಪಾಯಿ ಪೆನ್ಷನ್ ಇತ್ತು 2002 ಬಂದಾಗ. ಇನ್ನು ನಾವು 2 ಮಕ್ಳಿಗೆ ಸಲುವಿ ನಮ್ಮ ಸಂಸಾರ ನಡೆಸ್ಕೊಂಡು ಹೋಗ್ಬೇಕಂತಂದ್ರೆ ಅದೇ ದೊಡ್ಡ ತಾಪತ್ರೆ ಇತ್ತು. ಅಂಥದ್ರಲ್ಲಿ ಏನೋ ಈಗ ಇಟ್ಟಂಗೆ ಇರುವನು ಹರಿ ಅಂತ ಹೇಳಿ ಯಾವ ರೀತಿ ದಾಸರು ಹೇಳ್ತಾರೆ, ಆ ರೀತಿ ಭಗವಂತ ನಮ್ಗೆ ಇಟ್ಟಿದ್ದಾನೆ. ಅದ್ರೊಳಗೆ ಆ ಕಷ್ಟದ ದಿನಗಳು ಹೋಗಿದ್ದಾವೆ. ಈಗ ದೇವ್ರು ಕೊಟ್ಟಿದ್ದಾನೆ ಎಲ್ಲ ರೀತಿ ಸುಖದ ದಿನಗಳು ನಾವು ಕಳೀತಾ ಇದ್ದೇವೆ. ಭಗವಂತ ನಂಬಿದವ್ರಿಗೆ ಯಾವನು ಮೋಸ ಮಾಡೋದಿಲ್ಲ. ಅದಕ್ಕೆ ನಾವು ಗುರುಗಳಿಗೆ ನಂಬಿದೀವಿ, ಭಗವಂತ ನಂಬಿದ್ವಿ ಅಂದ್ರೆ ಇಲ್ಲಿವರೆಗೆ ನಾವು ಆರಾಮ್ ಚೆನ್ನಾಗಿದ್ದೀವಿ. ಆ ಗುರುಗಳ ಅನುಗ್ರಹದಿಂದ ಮುಂದೆ ಕೂಡ ಇದೇ ರೀತಿ ನಾವು ಹರಿತೀವಿ ಅಂತ ನಮ್ಗೆ ತುಂಬಾ ವಿಶ್ವಾಸ ಇದೆ. ಸರ್, ಮುಖ್ಯವಾಗಿ ಈಗ ಯಾರೇ ಆಯ್ತು ಒಂದ್ ಸ್ವಂತ ಮನೆ ಇದ್ರೆ ಸಾಕು ಗುಲ್ಬರ್ಗಾದಲ್ಲಿ, ಅಥವಾ ಎಲ್ಲೇ ಒಂದ್ ಸ್ವಂತ ಮನೆ ಇದ್ರೆ ಸಾಕು ಅಂತ ಹೇಳ್ತಾರೆ. ಕೆಲವೊಬ್ರು ನೋಡಿದ್ರೆ ಅವರು ಸೈನಿಕ ವೃತ್ತಿಯಲ್ಲಿದ್ರಪ್ಪ, ಸಂಬಳ ಹೆಚ್ಚಿತ್ತು ಅಂತ ಹೇಳ್ತಾರೆ. ಅಲ್ಲಿದ್ದಾಗ ನಿಮ್ಮ ಪರಿಸ್ಥಿತಿ ಹಾಗೂ ಇಲ್ಲಿ ಬಂದ ನಂತರ ಈಗ ಯಾರೇ ಆಗ್ಲಿ ಮನೆ ನೋಡಿದ್ಮೇಲೆ ಹಣ ಸಿಕ್ಕಾಪಟ್ಟೆ ಇರ್ಬೋದು ಅಥವಾ ಸಂಬಳ ಸಿಕ್ಕಾಪಟ್ಟೆ ಇರ್ಬೋದು ಅಂತ ಯೋಚನೆ ಮಾಡ್ತಾರೆ. ಈಗ ನೀವು ನಿಮ್ಮದೇ ಆದಂತಹ ಗೂಡನ್ನ ನೀವು ಕಟ್ಕೊಂಡಾಗ ಅದ್ರ ಹಿಂದಿನ ಒಂದು ಪಯಣ ಯಾವ ರೀತಿ ಇತ್ತು ಅಂತ? ಪಯಣ ಅಂತಂದ್ರೆ, ಈಗ ನಾನು 93 ಈಗ ನಾ ಕೂತ್ ಮನೆಯೊಳಗೆ ಇದೊಂದು ಮನೆ ಕಟ್ಟಿದ ಮನೆ ನಂದೇ ಸ್ವಂತ. ಇದು 93 ಇರುವಾಗ ನಮ್ಮ ತಂಗಿ ಸುಕನ್ಯಾ ಅಂತೇಳಿ ನಮ್ಮ ಹಿಂದಿನ ಮನೆನೇ ಇತ್ತು ಅವ್ರ ಪ್ಲಾಟ್ ತಗೊಳ್ಳುವಾಗ ನಾನು ಕೂಡ ಅವ್ರ ಜೊತೆ ಪ್ಲಾಟ್ ತಗೊಂಡೆ. ಏನೋ ದೇವ್ರ ದಯದಿಂದ ಆವಾಗ 35,000 ಈ ಪ್ಲಾಟ್ ಸಿಕ್ತು. ಬಟ್ ಇವತ್ತಿನ ರೇಟ್ ನೋಡಿದ್ರೆ 40 ಲಕ್ಷ ಈ ಪ್ಲಾಟಿಗೆ ಆಗ್ತದೆ. ಕಾರಣ ನಾನು ಬಹಳ ಕನಿಷ್ಠ ಒಂದು 60 ವಯಸ್ಸಿಗೆ ಬಂದ ನಾನು ಮನೆ ಕಟ್ಟಿದೆ. ಯಾಕಂದ್ರೆ ಬಂದ ತಕ್ಷಣ ನನ್ನ ಹತ್ರ ಅಷ್ಟು ಅಮೌಂಟ್ ಇದ್ದಿರಲಿಲ್ಲ, ಮನೆ ಕಟ್ಟಬೇಕು ಇರಬೇಕು ಅಂತ ಹೇಳಿ ಬಾಡಿಗೆ ಮನೆಯಲ್ಲಿದ್ದೆ. ಇದೊಂದು ಏನೋ ದೇವ್ರ ಅನುಗ್ರಹದಿಂದ ಒಂದು ಪ್ಲಾಟ್ ತಗೊಂಡಿಟ್ಟಿದ್ದೆ, ಅದ್ರಲ್ಲಿ ಮನೆ ಕೊಟ್ಕೊಂಡು ಇವಾಗ ಮಗಳ ಲಗ್ನ ಮಾಡಿದ್ದೇನೆ. ಇನ್ನು ಮುಂದೆ ಮಗನ ಲಗ್ನನು ಇದೇ ಮನೆಯಲ್ಲಿ ಮಾಡ್ತೇನೆ. ಎಲ್ಲ ದೇವರ ಅನುಗ್ರಹದಿಂದ ಸರಿಯಾಗಿದ್ದೇನೆ. ಸರ್, ನನ್ನ ಕೆಲವೊಂದು ಪ್ರಶ್ನೆಗಳಲ್ಲಿ ಇದು ಕೂಡ ಒಂದು, ಆ ಡೇಸ್ ಅಂದ್ರೆ ಆ ಹಿಂದಿನ ದಿನಗಳು, ಈಗಿನ ದಿನಗಳು, ಮುಂದಿನ ದಿನಗಳ ಬಗ್ಗೆ ಯೋಚನೆ ಬಂದಾಗ ನಿಮ್ಮ ಯೋಚನೆ ಏನಾಗಿರುತ್ತೆ? ನಾನು ಯಾವಾಗಲೂ ನನ್ನ ಜೊತೆಗೆ ಇದ್ದವ್ರ ಸಹಪಾಠಿ ಇರ್ಬೋದು, ನನ್ಕಿಂತ ಸಣ್ಣವ್ರು ಇರ್ಬೋದು, ಚಿಕ್ಕ ಮಕ್ಕಳು ನನ್ನ ಜೊತೆ ಬಹಳ ಕ್ಲೋಸ್ ಆಗಿ ಮಾತಾಡ್ತಾರೆ. ಅವ್ರೆಲ್ಲರಿಗೂ ನಾನು ಅದೇ ಹೇಳೋದು, ನೋಡಪ್ಪ, ಜೀವನ ನಮ್ದು, ನಾವ್ ಯಾವ ರೀತಿ ಬದುಕಬೇಕು, ಯಾವ ರೀತಿ ನಾವು ಇರಬೇಕು ಅನ್ನೋದು ನಾವು ಮೊದಲು ಡಿಸೈಡ್ ಮಾಡ್ಬೇಕು. ಒಂದು ಜೀವನದಲ್ಲಿ ಒಂದು ಗುರಿ, ಒಂದು ಗುರು ಯಾವಾಗಲೂ ಮರ್ಲಿಕ್ಕೆ ಹೋಗಬಾರದು. ಹಿರಿಯರಿಗೆ ನಾವು ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ ಅದೇ ರೀತಿ ನಿಮ್ ಮುಂದೆ ನಿಮಗ್ ಕೂಡ ರೆಸ್ಪೆಕ್ಟ್ ಸಿಗ್ತದೆ ಅನ್ನೋ ಒಂದು ಉದ್ದೇಶ ನಿಮ್ಮಲ್ಲಿ ಇರಬೇಕು. ಒಂದು. ಎರಡನೇದೇನಂತಂದ್ರೆ, ಯಾವಾಗ್ಲೂ ನಾವು ಕರೆಕ್ಟ್ ಇದ್ದು ಇನ್ನೊಬ್ರಿಗೆ ಹೇಳಿದಾಗ ಅವ್ರು ಕೇಳ್ತಾರೆ. ಇದು ನೀವು ಸ್ವಾಮಿ ವಿವೇಕಾನಂದನಲ್ಲೇ ಕೇಳಿರ್ಬೋದು ಕತೆ. ಬೆಲ್ಲ ತಿನ್ನೋದು ಬಿಡ್ಬೇಕು ಅಂತ ಹೇಳಿ ಒಂದು ಮಗಳಿಗೆ ಕರ್ಕೊಂಡು ಹೋಗ್ತಾನೆ ತಂದಿದ್ದವನು. ನಾವು ಹೇಳ್ತಾನೆ 10 ದಿವಸ ಬಿಟ್ಟು ಬರ್ರಿ ಅಂತ ಹೇಳ್ತಾನೆ. ಆಮೇಲೆ ಅವ್ರು ವಿವೇಕಾನಂದ ಸ್ವಾಮಿಗಳೇ ಬೆಲ್ಲ ತಿನ್ನೋದು ಬಿಟ್ಟ ಮೇಲೆ ಅವರಿಗೆ ಹೇಳಿದ್ರು ಅಂತ ಹೇಳಿದ್ರಲ್ಲ, ಆ ರೀತಿ ನಾವು ಯಾವುದೋ ಕೆಟ್ಟ ಚಟ ಮಾಡ್ದೇನೆ ಒಳ್ಳೆ ರೀತಿ ಇದ್ದು ಇನ್ನೊಬ್ಬರಿಗೆ ಹುಡುಗರಿಗೆ ನಾವು ತಿಳಿಸಿ ಹೇಳಿದಾಗ ಅವರಿಗೆ ಎಫೆಕ್ಟ್ ಬಹಳ ಆಗ್ತದೆ. ಅದರಿಂದ ನಮ್ಮ ರೋಲ್ ಮಾಡಲ್ ಅವರು ಆಗ್ಬೇಕು ಅನ್ನೋಂಥ ಉತ್ಸಾಹ ಅವ್ರ ಬಳಿ ಬಂತು ಅಂತ ಆದ್ರೆ ಅದು ನಮ್ಮ ಸಾರ್ಥಕ ಜೀವನ ಆಯ್ತು ಅಂತ ನನ್ನ ವಿಚಾರ. ದೇಶಭಕ್ತಿ ಮತ್ತು ಆಧ್ಯಾತ್ಮದತ್ತ ನಿಮ್ಮ ಪಯಣ ಬಂದಾಗ, ಇದು ನಾನು ಮಾಡ್ಬೇಕಾಗಿತ್ತು, ಇದು ನಾನು ಮಾಡ್ಲಿಲ್ಲ ಅನ್ನುವಂತಹ ಯಾವ್ದಾದ್ರು ಒಂದು ವಿಷಯ ಬಹಳ ಒಳ್ಳೆ ಪ್ರಶ್ನೆ ಕೇಳಿರೋದು. ನನ್ನ ಮನಸ್ಸಿನಲ್ಲೂ ಇತ್ತಿದೆ ಪ್ರಶ್ನೆ ಕೇಳಬೇಕು ಅಂತ ಹೇಳಿ. ಆ ಭಗವಂತ ನಿಮ್ಮಲ್ಲಿ ನಿಂತು ನುಡಿಸಿದ್ದಾನೆ. ನನಗೆ ನಮ್ಮ ಮಣೂರು ಅನಂತಾಚಾರ್ಯ ಅಕ್ಮಂಚಿ ಮತ್ತು ನಮ್ಮ ವೆಂಕಣ್ಣಾಚಾರ್ಯ ಪೂಜಾರಿ ಇವರು ಕೂಡ ಹೆಚ್ಚು ಕಡಿಮೆ ಅವ್ರು ನಮ್ಗೆನ 1 ವರ್ಷ 2 ವರ್ಷ ಹೆಚ್ಚು ಕಡಿಮೆ ಇದ್ರು. ಅವರು ಬಾಂಬೆಗೆ ಹೋದ್ರು, ನಾನು ಈ ಕಡೆ ಹೈದರಾಬಾದ್ ಟ್ರೈನಿಂಗ್ ಹೋದೆ, ಮಿಲಿಟರಿ ಟ್ರೈನಿಂಗ್ಗೆ. ಅವಾಗೇನು ನನಗೆ ಅನಿಸ್ಲಿಲ್ಲ. ಬಟ್ ಪೆನ್ಷನ್ ಬಂದ ಮೇಲೆ ಇವು ನಮ್ಮ ಸುಧಾ ಪಂಡಿತರು ಮತ್ತೆ ಇಲ್ಲಿ ಯಾಜ್ಞಿಕ ವೈದಿಕೆಲ್ಲ ನೋಡ್ಕೋತ ಕೂತ್ರೆ ನಾನು ಯಾಕಪ್ಪ ಅಲ್ಲಿ ಹೋಗ್ಲಿಲ್ಲ, ಒಳ್ಳೆ ದೇವ್ರ ಸೇವಾ ಆಗ್ತಿತ್ತು, ಸುಧಾ ಓದ್ತಿದ್ವಿ, 1-2 ಸುಧಾ ವಾಕ್ಯ ಕಿವಿಯೊಳಗೆ ಬೀಳ್ತಿದ್ವು, ಏನು ಒಂದ್ ಒಳ್ಳೆ ನಾನು ಸಂಪ್ರದಾಯಸ್ಥನಾಗಿರ್ತಿದ್ನಲ್ಲ, ಎಂತೆಲ್ಲ ಸಿಗ್ಬಿದ್ದೆ ಅಂತ ನಾನು ಮಾತಾಡಿದ್ರೆ ಅಂತ ಪಂಡಿತರ ಜೊತೆ ಈ ವಿಚಾರ ಮಾತಾಡಿದಾಗ ಅವರೇ ನಾನು ಬೈತಿದ್ರು. ಹುತ್ಸ, ನೀನ್ ತಪ್ಪು ಮಾತು ತಿಳ್ಕೊಂಡಿದ್ಯಾ, ನೀನ್ ಮಾಡಿದಷ್ಟು ದೇಶ ಸೇವೆ ನಾವು ಮಾಡ್ಲಿಕ್ಕೆ ಆಗಿಲ್ಲ ಅಂತ ನಮಗ ಒಳಗೆ ಕಟ್ಟಿತಾ ಇದೆ ಹೊರತಾಗಿ ನಿನಗ್ ನಾ ಹಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ.
ನೀನ್ ಕರೆಕ್ಟೇ ಮಾಡಿದ್ಯಾ, ಇನ್ನೂ ಟೈಮ್ ಇದೆ ಜೀವನದೊಳಗೆ, ನೀನ್ ಕಲಿಬೇಕು ಮಾಡ್ಬೇಕು ಅಂತ ಆದ್ರೆ ಈಗಲೂ ನೀನ್ ಕಲಿಬಹುದು. ಕಾರಣ ನಿಂದ ಯಾವುದು ಸಮಯ ವೇಸ್ಟ್ ಆಗಿಲ್ಲ, ಇನ್ನೂ ಶುರು ಮಾಡಂತೆ. ಈಗ ಮೂರುವರೆ ವರ್ಷಗಳೈತಿ ಈ ವೆಂಕಣ್ಣಾಚಾರ್ಯರ ಸುಧಾ ಪಾಠ ನಡೀತಾ ಇದೆ ಮತ್ತು ತಾತ್ಪರ್ಯ ನಿರ್ಣಯ ಪಾಠ ನಡೀತಾ ಇದೆ. ಮತ್ತು ನಮ್ಮ ಯಾರು ವಿಷ್ಣುದಾಸಾಚಾರ್ಯ ಖಜೂರಿ ಅವ್ರ ಹತ್ರ ನನ್ನ ದಿನನಿತ್ಯ ಪಾಠಗಳು ಹೇಳಿಸ್ಕೊಳ್ತಾ ಇದ್ದೇನೆ. ಮತ್ತು ಭೀಮಸೇನಾಚಾರ್ಯ ಮತ್ತು ಪ್ರಸನ್ನಾಚಾರ್ಯ ಅವ್ರ ಮಗ ಇದ್ದೇನೆ, ಅವ್ರ ಹತ್ರನೂ ನನ್ನ ಲಿಂಕ್ ಇರ್ತಾ ಇದೆ. ನಾನು ಯಾವಾಗೇ ನನ್ನ ಮನಸ್ಸಿನಲ್ಲಿ ಏನಾದರೂ ಪ್ರಜ್ಞೆ ಒಂದು ಪ್ರಶ್ನೆ ಬಂತು ಅಂತ ಅಂದ್ರೆ ವಿಷ್ಣು ಫಿರೋಜಾಬಾದ್ ಇರ್ಬೋದು, ಮಾಧವಾಚಾರ್ಯ ಇರ್ಬೋದು, ಯಾರೇ ಪಂಡಿತರು ಇರಲಿ, ಅವ್ರ ಜೊತೆ ಡಿಸ್ಕಸ್ ಮಾಡಿ ಅವ್ರ ಜೊತೆ ಜಗಳ ಆಡ್ತೀನಿ ಈ ವಿಷಯದ ಬಗ್ಗೆ ಮಾಡಿ ಅದನ್ನ ಕ್ಲಿಯರ್ ಆಗುತ್ತನ್ನ ಅವ್ರ ಹತ್ರ ಮಾತಾಡೋದು ಬಿಡೋದಿಲ್ಲ. ಕಾರಣ ಆ ಒಂದು ಜಿಜ್ಞಾಸೆ ಈವರೆಗೂ ನಾನು ಭಗವಂತನ ಕೊಟ್ಟಿದ್ದಾನೆ. ನಾನು ಆನ್ಲೈನ್ ಅಲ್ಲಿ ಕೂಡ ಹರಿಕದಾಮ್ ಸರ್ ಪಾಠ ಹೇಳ್ತಾರೆ, ನಮ್ಮ ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ ಇರ್ತಕ್ಕಂಥ ಬೆಂಗಳೂರು ಅವರು ಪರಿಪೂರ್ಣಾಚಾರ್ಯ ಅಂತ ಹೇಳಿ ಶನಿವಾರ 2 ಗಂಟೆ ಅವರು ಹೇಳ್ತಾರೆ ಪಾಠ. ಯಾವುದೇ ಪಾಠ ಸಿಗಲಿ, ಯಾವುದೇ ಪಂಡಿತರು ಸಿಗಲಿ, 5 ನಿಮಿಷ ನಾನು ವೇಸ್ಟ್ ಮಾಡಿದ್ದೀನಿ ಅವ್ರ ಹತ್ರ. ಏನೆಲ್ಲ ಕಲ್ಕೋಬೇಕು ಅದೆಲ್ಲ ನಾನು ಕಲಿತಾ ಇದ್ದೇನೆ. ಆದ್ರೂ ಏನೋ ನಮ್ಮ ಸುದೈವ ಅನ್ಬೇಕು, ಈ ರೀತಿ ಪರಿಸರದಲ್ಲಿ ನನಗೆ ಭಗವಂತ ಹಾಕಿದ್ದಾನೆ ಅಂತಂದ್ರೆ ಇದನ್ನು ಒಳ್ಳೆ ಮನಸ್ಸಿಗೆ ಬಹಳ ಒಂದು ಆತ್ಮ ಸಂತೋಷ ಪಡ್ತಾ ಇದೆ. ಮತ್ತು ಸತ್ಯಾತ್ಮಿಸಿರಂತ ಸ್ವಾಮಿಗಳು ನಮ್ಮ ಈ ಒಂದು ಟೈಮ್ ನಲ್ಲಿ ಇದ್ದಾರೆ ಅಂತಂದ್ರ ಅವ್ರ ಉಪದೇಶ ಕೇಳಿ ನಾವು ಇಲ್ಲಿಗೆ ಬಂದೀವಿ ಅಂತಂದ್ರೆ ಯಾವುದೇ ಒಂದು ಅಭ್ಯಂತರ ಇಲ್ಲ, ಅದು ಅತಿಶೋಕ್ತಿ ಅಲ್ಲ ಅಂತ ಈ ವಿಷಯದಲ್ಲಿ ಹೇಳ್ತೀನಿ. ನನ್ನ ಕೊನೆ ಪ್ರಶ್ನೆ ಸರ್, ಇದಾದ ನಂತರ ನಿಮ್ಮ ಶ್ರೀಮತಿಯವರಿಗೆ ನಾನು ಸಂದರ್ಶನ ತೆಗೆದುಕೊಳ್ತೇನೆ. ಸಾರ್ಥಕ ಅಂತ ಅನ್ಸುವಂತಹ, ಆಯ್ತಪ್ಪ ನಾನೆಲ್ಲ ಮಾಡಿದ್ದೀನಿ, ನನ್ಗೆ ಸಾರ್ಥಕ ಇದೆ, ನಾನು ಮಾಡಿದ್ದಕ್ಕೂ ನನಗೆ ಸಂತೋಷ ಇದೆ ಅಂತ ಅನ್ಸುವಂತಹ ಯಾವ್ದಾದ್ರು ಒಂದು ವಿಷಯ ಇದ್ರೆ ನೀವು ಹಂಚ್ಕೊಳ್ಬಹುದು. ಒಂದು, ನಾನು ಮದುವೆ ಮಾಡ್ಕೋಬೇಕಂತ ಒಂದು ಹೆಣ್ಣಿನಿಂದ ನನ್ನ ಲಗ್ನ ಆಯಿತು ಅನ್ನೋದು ಒಂದು ದೊಡ್ಡ ಒಂದಿದು. ಲಗ್ನ ಆದ್ಮೇಲೆ ಎಷ್ಟೋ ಜನ ನಾವು ನೋಡ್ತೀವಿ, ಇವಾಗಲೂ ಈಗಂತೂ ಬಹಳ ನಡೀತಾ ಇದೆ ಅದು. ಆದ್ರೆ ನಮ್ಮ ಟೈಮ್ನಲ್ಲಿ ಆ ರೀತಿ ಇರಲಿಲ್ಲ. ದೇವರ ದಯದಿಂದ ಎಲ್ಲ ರೀತಿ ನಾನು ಹೆಂಡತಿ ನನಗೆ ಎಲ್ಲ ರೀತಿ ಸಹಕಾರ ಕೊಟ್ಟಿದ್ದಾಳೆ. ಇವಾಗ ಲಗ್ನ ಆಗಿ ನಾನು 30 ವರ್ಷ ಆಯಿತು. ಇದುವರೆಗೆ ನಾವು ಗಂಡ ಹೆಂಡತಿ ಯಾವುದೇ ವಿಷಯಕ್ಕೆ ನಾವು ಜಗಳಾಡಿಲ್ಲ. ಅದು ಎಂಥ ಕಷ್ಟದಲ್ಲಿದ್ರು ಕೂಡ ನನ್ನ ಹೆಂಡತಿ ನನ್ನ ಜೊತೆಗೆ ಸಾಥ್ ಕೊಟ್ಟು, ಕಷ್ಟದಲ್ಲಿಯೂ ಕೂಡ ಅವಳು ನನಗೆ ಜೊತೆಯಾಗಿ ನಿಂತು, ಈ ಒಂದು ರಥ ಏನಿರ್ತದೆ ಎರಡೂ ಗಾಲಿ ಸರಿಯಾಗಿ ಹೋದ್ರೇನೆ ರಥ ಮುಂದಕ್ಕೆ ಹೋಗ್ತದಲ್ಲ ಸಂಸಾರದ ರಥ, ಆ ರೀತಿ ಅವಳು ಕೊಟ್ಟಿದ್ದಾಳೆ. ಮತ್ತು ಅವಳು ಅವ್ರ ತವ್ರ ಮನೆಯಲ್ಲಿ ಇರ್ತಕ್ಕಂಥ ನಮ್ಮ ಹಳೇದರ್ ಇರ್ಬೋದು, ಕೃಷ್ಣ ಪೂಜಾರಿ, ನಾರಾಯಣ ಪೂಜಾರಿ ಅಥವಾ ಜಯತೀರ್ಥ ಜೋಶಿ, ಇವರೆಲ್ಲರೂ ಕೂಡ ನನ್ನ ಜೊತೆ ಒಳ್ಳೆ ಬಾಂಧವ್ಯವನ್ನು ಬೆಳೆಸ್ಕೊಂಡಿದ್ದಾರೆ. ಮತ್ತು ನಾನು ನಮ್ಮ ಅಣ್ತಮ್ಮರ ಜೊತೆಗೂ ನಾನು ಒಳ್ಳೆ ಬಾಂಧವ್ಯವನ್ನು ಇಟ್ಕೊಂಡಿದ್ದೇನೆ. ಎಲ್ಲರ ಜೊತೆನೂ ಸಮೃದ್ಧಿವಾದ ಜೀವನವನ್ನು ಸಾಗಿಸ್ತಾ ಇದ್ದೇನೆ. ಅದು ಹೆಚ್ಚಾಗಿ ನಾವು ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರಿಗೆ ನಾವು ಒಳ್ಳೆ ಗೌರವ ಕೊಟ್ಟು, ಇನ್ನೂ ಆದ್ರೂ ಕೂಡ ಎಷ್ಟು ನಾವು 63-64 ವಯಸ್ಸಿನ ನಡೀತಾ ಇದ್ರು ಕೂಡ ನಾನು ನಮ್ಮ ಕಾಕ ಹಾಕಿದ ಹೂಗಳನ್ನ ದಾಟ್ಲಾರ್ದೇನೆ ಅವ್ರ ವಿಚಾರ ಇಲ್ಲಿ ತನಕ ಅವ್ರು ಕೇಳ್ತಾ ಇಲ್ಲಿ ಬಂದಿದ್ದೇವೆ ಅಂತಂದ್ರೆ ನಮ್ಮ ಕಾಕ ಕಕ್ಕಿ ಅಂತ ನಾವು ಬಾಯಲ್ಲಿ ಅನ್ಬೋದು. ಆದ್ರೆ ನಮ್ಮ ತಂದೆ ತಾಯಿಕಿನೇ ಹೆಚ್ಚಿಗೆ ಅವ್ರು ನಮ್ಗೆ ಮಾಡಿದ್ದಾರೆ, ನಮಗೆ ಓದಿಸಿದ್ದಾರೆ, ನಮ್ಗೆ ಅನ್ನಕ್ಕೆ ಹಚ್ಚಿದ್ದಾರೆ. ಅಂಥವ್ರು ಸೇವೆ ಮಾಡ್ಲಿಕ್ಕೂ ನನಗೆ ಅವಕಾಶ ಸಿಕ್ಕಿದೆ. ಮತ್ತು ಇನ್ನೂ ಮುಂದಾದ್ರೂ ನಮ್ಗೆ ಏನು ಒಂದು ವಿಷಯ ಅದಂತಂದ್ರೆ ನಮ್ಮ ತಾಯಿ ನಮ್ಮ ತಂದೆ ಸೇವೆ ಮಾಡ್ಲಿಕ್ಕೆ ನನಗೆ ಅಷ್ಟ ಇದು ಸಿಗ್ಲಿಲ್ಲ. ಇರ್ಲಿ, ಇವ್ರ ನಮ್ಮ ಕಕ್ಕಿನ ಹತ್ರ ಅವರನ್ನ ನಾವು ಒಳಗೊಂಡಂತ ಮನಸ್ಸು ಇಟ್ಕೊಂಡು ಅವರೇ ನಮ್ಮ ತಂದೆ ತಾಯಿ ತಿಳ್ಕೊಂಡು ನಾವು ಅವ್ರ ಸೇವೆ ಮಾಡ್ತಾ ಇದ್ದೇವೆ. ನಮ್ಮ ಅಕ್ಕ ತಂಗಿಯರು, ನಮ್ಮ ಅಣ್ಣತಮ್ಮರು ಎಲ್ಲರೂ ಚೆನ್ನಾಗಿದ್ದಾರೆ. ಎಲ್ಲರ ಜೊತೆ ನಾನು ಸಹಕಾರದಿಂದ ಇದ್ದೇನೆ. ಯಾವುದೇ ನನ್ನ ಜೊತೆ ಯಾವುದು ಇದು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಎಲ್ಲರೂ ನನ್ನ ಧೈರ್ಯ ಕೊಟ್ಟು ಇಲ್ಲಿ ತನಕ ಇದ್ದಾರೆ. ಭಗವಂತನ ಅನುಗ್ರಹದಿಂದ ನಾನು ಸಂತೃಪ್ತವಾದ ಜೀವನ ನಾನು ನಡೆಸ್ತಾ ಇದ್ದೇನೆ. ಯಾಕಂದ್ರೆ ಜೈ ಜವಾನ್ ಜೈ ಕಿಸಾನ್ ಆದ್ಮೇಲೆ ಈಗ ಶಸ್ತ್ರ ಮತ್ತು ಶಾಸ್ತ್ರದಿಂದ ಇಲ್ಲಿಗೆ ಬಂದಿದ್ದೇನೆ. ಅಂದ್ರೆ ಈ ಒಂದು ಶಾಸ್ತ್ರದಲ್ಲಿ ಇರ್ತಕ್ಕಂಥ ಒಂದೇನು ಶಕ್ತಿ ಇದೆ, ಅದೊಂದು ಮನಸ್ಸಿಗೆ ಮುಟ್ಟತಕ್ಕಂಥ ಒಂದೇನು ಆತ್ಮವಿಶ್ವಾಸ ಮತ್ತು ಒಂದು ಸ್ಥೈರ್ಯ ಇದೆ, ಅದು ಮತ್ತೆ ಅದರಲ್ಲಿನೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈಗ ನಮ್ಮ ಪಕ್ಕದಲ್ಲಿರ್ತಕ್ಕ ಟೀಕಾಕೃತ್ಪಾದರು ಬರೆದಿರ್ತಕ್ಕಂಥ ಸುಧಾಗ್ರಂಥ ಒಂದೆರಡು ಆ ವಾಕ್ಯ ನನ್ನ ಕಿವಿಯಲ್ಲಿ ಬೀಳ್ತಾವಿದೆ ಅಂತಂದ್ರೆ ಇದು ನನ್ನ ಪೂರ್ವಜನ ಜನ್ಮಾಂತರ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಅಂತ ಟೀಕಾಕೃತ್ಪಾದರ ಒಂದು ಉಪಕಾರ ಸ್ಮರಣೆ ಮಾಡುವ ಒಂದು ನನಗೆ ಸೌಭಾಗ್ಯ ಸಿಕ್ಕಿದೆ. ಅವ್ರ ಅಂತರ್ಯಾಮದ ಭಗವಂತ ಅವರಲ್ಲಿ ನಿಂತು ಈ ರೀತಿ ನನ್ನಲ್ಲಿ ನಡೆಸ್ತಾ ಇದ್ದೇನೆ ಅಂತಂದ್ರೆ ಇದು ನನ್ನ ಸೌಭಾಗ್ಯ ಅಂತ ತಿಳ್ತಾ ನನ್ನ ಜೀವನದಲ್ಲಿ ನಾನು ಬಹಳ ಸಾರ್ಥಕತೆಯನ್ನು ಕಂಡುಕೊಂಡಿದ್ದೇನೆ. ಇನ್ನೂ ಇದಕ್ಕಿಂತ ಹೆಚ್ಚಿನ ಸಾರ್ಥಕತೆ ಕಂಡುಕೊಳ್ಳಿಕ್ಕೆ ನಾನು ಗುರುಗಳಲ್ಲಿ ಮತ್ತು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅಶೋಕ್ ಸರ್, ನಿಮ್ಮ ಅಮೂಲ್ಯವಾದ ಸಮಯವನ್ನ ನನಗೆ ನೀಡಿ ನಿಮ್ಮ ಬಗ್ಗೆ ಪರಿಚಯ ಹಾಗೂ ನಿಮ್ಮ ಸೈನಿಕ ವೃತ್ತಿ ಹಾಗೂ ನಿಮ್ಮ ಆಧ್ಯಾತ್ಮಿಕ ಈ ಒಂದು ಪಯಣದ ಬಗ್ಗೆ ನನಗೆ ಮಾಹಿತಿಯನ್ನು ನೀಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಹಾಗೂ ಇಂದಿನ ಯುವಕರಿಗೆ ಇದು ಹಾಗೂ ಇಂತಹ ಮಾಹಿತಿಗಳು ತುಂಬಾ ಮುಖ್ಯ ಆಗುತ್ತೆ. ಒಂದ್ ರೀತಿ ಸೇವೆ, ದೇಶ ಸೇವೆ, ನಂತರ ಆಧ್ಯಾತ್ಮಿಕ ಸೇವೆಯಲ್ಲಿ ತೊಡಗಿಸ್ಕೊಳ್ಳೋದು ಕಠಿಣ, ಹಾಗೂ ಅದನ್ನ ರೂಢಿಸ್ಕೊಳ್ಳೋದು ತುಂಬಾ ಕಠಿಣನೂ ಇದ್ರೂ ಕೂಡ ಅದನ್ನ ಇಷ್ಟಪಟ್ಟು ಮಾಡೋದು ಮುಖ್ಯ ಆಗುತ್ತೆ. ಬದುಕು ಜಟಕಾ ಬಂಡಿ, ವಿಧಿ ಅದರ ಸಾಹೇಬ ಅಂತ ದೊಡ್ಡವರು ಹೇಳ್ತಾರೆ. ಅದೇ ರೀತಿ ನಮ್ಮ ಅಶೋಕ್ ಸರ್ ಅವರು ಕೂಡ ನಾವು ಮಠದಲ್ಲೂ ಕರೆಯೋದು ಅಶೋಕ್ ಮಾಮ ಅಂತ ಕರಿತಿದ್ವಿ. ಅದೇ ರೀತಿ ಅಶೋಕ್ ಸರ್ ಅವರು ಕೂಡ ತಮ್ಮ ಸೈನಿಕ ವೃತ್ತಿ ನಂತರ ಆಧ್ಯಾತ್ಮಿಕ ಹಾಗೂ ಹರಿದಾಸ ಸಾಹಿತ್ಯಕ್ಕೆ ಅವರು ನೀಡಿದಂತಹ ಸಮಯ ಅಮೂಲ್ಯವಾದದ್ದು.
ಈಗಾಗ್ಲೇ ಅಶೋಕ್ ಸರ್ ಅವರು ತಮ್ಮ ಸೈನಿಕ ವೃತ್ತಿ ಬಗ್ಗೆ ಹಾಗೂ ಆಧ್ಯಾತ್ಮಿಕ ತಮ್ಮ ಪಯಣದ ಬಗ್ಗೆ ಹೇಳ್ಕೊಂಡ್ರು. ಆ ತಮಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ. ಸರ್ ಅವರು ದೇಶ ಸೇವೆ ಅಂತ ಹೊರಟಾಗ ನಿಮಗಿರೋ ಯೋಚನೆ ಯಾವತ್ತಾದ್ರೂ ನಿಮ್ಗೆ ಬೇಡ ಅಂತ ಅವರು ಇಲ್ಲಿ ಬಂದ ನಂತರ ನಿಮ್ಮ ಮದುವೆ ಆಗಿದೆ ಅಂತ ಅವ್ರು ಹೇಳಿದ್ರು. ಬಂದ ನಂತರ ಅವರು ಕೆಲವೊಂದ್ಸಲ ನಿಮ್ಗೆ ಸಮಯ ಕೊಡ್ಲಿಕ್ಕೆ ಆಗದೆ ಇರುವಂತಹ ಸಂದರ್ಭ ಏನಾದ್ರು ನಿಮಗೆ? ಬಹಳಷ್ಟಿದೆ ರೀ ಸಮಯ. ಮದುವೆ ಆದ್ಮೇಲೆ 1 ವರ್ಷದ 9 ತಿಂಗಳು ಇದ್ರು, ಆಮೇಲೆ ಬಿಟ್ಟು ಹೋಗ್ಬಿಟ್ರು. ಮದ್ವೆ ಆದ 1 ತಿಂಗಳಿಗೆ ಬಿಟ್ಟು ಹೋಗ್ಯಾರ ನನಗೆ. 9 ತಿಂಗಳ ಒಟ್ಟ ಬಂದೇ ಇಲ್ಲ ಅವ್ರಿ. ಆಮೇಲೆ ಮತ್ ಬಂದ್ರು, ಮತ್ ಹೋದ್ರು. ಆಮೇಲೆ ನಮ್ ಹುಡುಗಿ 9 ತಿಂಗಳ ಆಗತನೂ ಬಂದಿಲ್ಲ ಅವ್ರು. ಡೆಲಿವರಿ ಆದ್ಮೇಲೆ ಬಂದ್ರು. ನಮಗೂ ಅನಿಸ್ತಿತ್ತು ಎಲ್ಲಾರ ಜೊತೆ ಹೆಂಗಿರ್ತಾರ ಹಂಗಿರ್ಬೇಕು ಮಾಡ್ಬೇಕು. ಆದ್ರ ದೇಶನೇ ಕಾಯ್ಲಿಕ್ ಹೋಗ್ಯಾರ ಅಂದ್ ಬಳಕ ಮಕ್ಕಳ ಜವಾಬ್ದಾರಿ. ಆಮೇಲೆ ಈಗ ನಾರ್ಮಲಿ ಈಗಿನ ತಾಯಂದ್ರಿಗೆ ಮಕ್ಕಳನ್ನ ಅಳುವ ಮಕ್ಕಳನ್ನ ಗಪ್ ಕೂಡ್ಸೋದೇ ಒಂದು ಸಾಧನೆ ಆಗಿರುತ್ತೆ. ಅಂದಾಗ ಆಗಿನ ಸಮಯದಲ್ಲಿ ಮಕ್ಕಳು ಹಠ ಮಾಡ್ತಾವ ಅಥವಾ ಮಕ್ಕಳು ಏನು ಹೊರಗಡೆ ಹೋಗ್ಬೇಕಾದ್ರೆ ಒಂದ್ ಸೆಕ್ಯೂರಿಟಿ ಒಬ್ರೇ ಎಲ್ಲೂ ಹೋಗ್ಲಿಕ್ಕೆ ಆಗದೆ ಇರುವಂತಹ ಸಂದರ್ಭ ಬಂದಾಗ ಯೋಚನೆ ನೀವು ಫೋನ್ ಹಚ್ಚಿ ಅಥವಾ ಏನಾದ್ರು ಆ ಒಂದ್ ಸಮಯಕ್ಕೆ ಪತ್ರ ಬರಿತಿದ್ವಿ ಅಂತ ಹೇಳಿದ್ರು. ಪತ್ರ ಬರ್ಸಿ ನೀವು ಬರ್ಬೋದು ಅಥವಾ ಬರ್ಬೇಕು ಅಂತ ಏನಾದ್ರು ಹೇಳಿದ ಸಂದರ್ಭಗಳು? ಪತ್ರ ಬರಿತಿದ್ವಿ ಅಷ್ಟೇ. ಪತ್ರದಾಗೆ ನಮ್ಮ ಯೋಗಕ್ಷೇಮಗಳೆಲ್ಲ ಕೇಳ್ತಿದ್ರು, ನಾವು ಅವ್ರು ಕೇಳ್ತಿದ್ವಿ. ನಾವು ಬಾ ಅಂದ್ ಕೂಡಲೇ ಬರ್ಲಿಕ್ಕೆ ಆಗ್ತಿದ್ದಿಲ್ಲ. ವರ್ಷದಾಗ ಇರೋದೇ ಅವ್ರಿಗೆ 2 ಸೂಟಿ ರೀ. 2 ಸೂಟಿ ಇದ್ದಾಗ ಒಂದ್ 20 ದಿವಸ ಸೂಟಿ ಬರ್ತಿದ್ರು, ಒಂದ್ 2 ತಿಂಗಳು ಸೂಟಿ ಬರ್ತಿದ್ರು. ಅವಾಗ ಬಂದಾಗೆ ನಮ್ ಏನಾರು ಹೆಚ್ಚಿನ ಕೆಲಸಗಳಿದ್ರೆ ಮಾಡ್ಕೋತಿದ್ವಿ. ಆಮೇಲೆ ಹಿಂದೆ ನನಗೆ ಅತ್ತಿ ಮನೆಯವರು ಸಪೋರ್ಟ್ ಇತ್ತು, ತವ್ರ ಮನೆಯವ್ರದ್ದು ಸಪೋರ್ಟ್ ಇತ್ತು. ಹಿಂಗಾಗಿ ನನಗೇನು ಅಷ್ಟು ಯಾವ್ದು ತೊಂದರೆ ಆಗಿಲ್ಲ. ಅಶೋಕ್ ಸರ್ ಅವರು ತಮ್ಮ ದೇಶ ಸೇವೆನ ಎಲ್ಲ ಮುಗಿಸಿ ಬಂದ ನಂತರ ಕುಟುಂಬಕ್ಕೆ ಸಮಯವನ್ನ ಕೊಡ್ತಾರೆ. ಕೊಟ್ಟ ನಂತರ ನಿಮ್ದು ಅಂತ ಒಂದು ಏನಾದ್ರು ಒಂದು ಆಸೆ ಸ್ವಂತದಾಗಿ ಏನಾದ್ರು ಮನೆ ಆಗಿರ್ಬೋದು ಅಥವಾ ಇನ್ನಿತರ ನಾವು ಬೇರೆ ಬೇರೆ ಕಡೆ ನಾವು ಇಷ್ಟು ವರ್ಷ ಹೋಗಿದ್ದಿಲ್ಲ ಅಥವಾ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದಾಗ ನಿಮ್ಮ ಆಸೆ ಆಗಿನ ಸಮಯದಲ್ಲಿ ಏನಾಗಿತ್ತು? ನಮ್ಮ ಆಸೆಗಳು ಏನಿದ್ದೋ ಎಲ್ಲ ಈಡೇರ್ಸ್ಯಾರ ಅವರು. ಇನ್ನೇನ್ ಕೆಲವೊಂದ್ ಸಣ್ಣ ಪುಟ್ಟ ಇರ್ತಾವ, ಅದಕ್ಕೆ ನಾವು ಸಹಕಾರ ಮಾಡ್ಕೊಂಡು ಹೋಗಿವಿ. ಹಿಂಗಾಗಿ ನಮ್ಗೆ ಯಾವದ್ನು ಹಿಂಗ ನಮ್ಮ ಆಸೆಗೆ ಯಾವ್ದು ಕುಂದು ಕೊರತೆಗಳೇನು ಬಂದಿಲ್ಲ. ಸರ್ ಅವ್ರ ಬಗ್ಗೆ ಈಗಾಗಲೇ ಸರ್ ಅವ್ರದ್ದು ಇಂಟರ್ವ್ಯೂ ನಾನು ತಗೊಂಡಾಗ ಕುಟುಂಬನೂ ಇಲ್ಲಿ ಕುಟುಂಬನೂ ಅಂದ್ರ ಅವರು ಹೇಳಿದಾಗೆ ನೀವು ಕುಟುಂಬದೊಳಗೆ ಮದುವೆನ ಆಗಿದ್ದು ನಮ್ಮ ಬಳಗದಾಗೆ ಆಗಿದೆ ಅಂತ ಹೇಳಿದ್ರು. ಆ ಒಂದ್ ಸಮಯಕ್ಕೆ ಇವ್ರು ಆರ್ಮಿ ಒಳಗಿರ್ತಾರ, ಇವ್ರು ಸೈನಿಕರು ಬರ್ತಿದ್ದಾರ ಅಂತ ಗೊತ್ತಿದ್ರು ಕೂಡ ಒಂದ್ ಯೋಚನೆ, ಸೈನಿಕರು ಇರ್ತಾರ, ಸ್ಟ್ರಿಕ್ಟ್ ಆಗಿರ್ತಾರ, ಶಿಸ್ತು ಮುಖ್ಯ ಎಲ್ಲಾನು ಹೇಳ್ತಿರ್ತಾರ ಅಂತ ಬಹಳಷ್ಟು ಜನ ಹೇಳ್ತಿರ್ತಾರ. ಅವಾಗ ನಿಮ್ಮ ಯೋಚನೆ ಸೈನಿಕ ಶಿಸ್ತು ಅಥವಾ ಇನ್ನಿತರ ವಿಷಯಗಳಲ್ಲಿ ಬಹಳ ಕ್ರಮಬದ್ಧವಾಗಿ ಇಷ್ಟೇ ನಾವು ಪಾಲಿಸ್ಬೇಕಂತಿದ್ದಾಗ ಅವಾಗ ನಿಮ್ಮ ವಿಚಾರ ಏನಾದ್ರು ನಾನ್ ಸೈನಿಕ ಅಂದ್ರ ಮನೆಯಿಂದ ಇದ್ರು ಕೂಡ ಯೋಚನೆಗಳು ಬರ್ತಾವಲ್ರಿ, ನಂದು ಸೈನಿಕ ಹೆಂಗ್ ಮದ್ವೆ ಆಗ್ಬೇಕನ್ನೋ ಯೋಚನೆ ಬಂದಾಗ ಅವಾಗ ಅವ್ರ ಬಗ್ಗೆ ಯೋಚನೆ ನಿಮ್ಗೆ ಏನಿತ್ತು ಅಂತ? ಯೋಚನೆ ಏನಿತ್ತು ಮತ್ ಮೊನ್ನೆ ಅವಾಗ ಈಗಿನಂಗ ಹುಡುಗಿಯರ ಮೇಲೆ ಡಿಫೆಂಡ್ ಅವ್ರೇನ್ ಹೇಳ್ತಾರ ಅದೇ ಕೇಳ್ತಿದ್ದಿಲ್ಲ. ನಮ್ಮಲ್ಲಿ ಹಿರಿಯರ್ ಏನ್ ಹೇಳ್ತಾರ ಅದಕ್ ನಾವೆಲ್ಲ ಒಪ್ಪಿಗೆ ಕೊಡ್ತಿದ್ದೀವಿ. ಇಲ್ಲ ನಮ್ ತಂದೆ ತಾಯಿ ಇಲ್ಲ ಚಲೋ ಇದ್ದಾರ ಮಾಡ್ಕೊ ಅಂದ್ರ ಹ್ಞೂ ಅಂದ್ವಿ, ಮಾಡ್ಕೊಂಡಿವಿ. ನಮ್ದಕ್ಕೆ ಯಾವ್ದನ್ನೂ ಅವ್ರ ಏನು ಇದು ಮಾಡಿಲ್ಲ. ತಾವ್ ಎಷ್ಟೇ ಶಿಸ್ತಿದ್ರು ನಾವು ಶಿಸ್ತೇ ಇರ್ತಿದ್ವಿ. ಹಿಂಗಾಗಿ ನಮ್ಗ ಆ ಪ್ರಾಬ್ಲಮ್ ಆಗಿಲ್ಲ ಯಾವ್ದನ್ನೂ ರೀ. ನನ್ನ ಕಡೆಯ ಪ್ರಶ್ನೆ, ಪ್ರಸ್ತುತ ಇಲ್ಲಿವರೆಗೂ ಇವತ್ತು ನೀವು ಯೋಚನೆ ಮಾಡಿದಾಗ ನಿಮ್ಮ ಜೀವನ ಅಥವಾ ನಿಮ್ಮ ಬದುಕು ಎಷ್ಟು ಸುಂದರವಾಗಿದೆ ಅಂತ ಹೇಳ್ಬೋದು ನೀವು? ಹೇಳಿಕ್ಕೆ ಅಸಾಧ್ಯ ನಮ್ಮ ಜೀವನ. ನಮ್ಗೆ ಯಾವ್ದನ್ನೂ ಇಲ್ಲಿ ತನ ಭಗವಂತ ಏನು ಕಮ್ಮು ಮಾಡಿಲ್ಲ, ಕೊರತೆ ಮಾಡಿಲ್ಲ. ನಮ್ ಜೀವನ ಹೆಂಗ್ ಮಕ್ಳು ಹೆಂಗ್ ದೊಡ್ಡವ್ರ ಹಾಕೋತ ಹೋಗ್ಯಾರ ಹಂಗ ನಮ್ಗೆಲ್ಲಾ ಅನುಕೂಲ ಮಾಡ್ಕೋತೆ ಕೊಟ್ಟನ್ ಭಗವಂತ. ಒಳ್ಳೆ ಮಕ್ಳು ಕೊಟ್ಟ, ಒಳ್ಳೆ ಸಂಸ್ಕಾರದ ಮಕ್ಳವ ನಮ್ಮ. ಅವ್ರಿಬ್ರು ಅಭ್ಯಾಸ ಆಯ್ತು, ಇಬ್ರು ನೌಕರಿ ಮಾಡ್ತಾರ, ಒಳ್ಳೆ ಹಳೆ ಸಿಕ್ಕಾರ. ಹಿಂಗಾಗಿ ನಮ್ಗೆ ಯಾವ ರೀತಿಯಿಂದ ಏನು ಕೊರತಿಲ್ಲ. ನಮ್ ಮನೆ ಕಡೆ ಅತ್ತೆ ಮನೆ ಕಡೆನೂ ಎಲ್ಲಾರ್ದು ಹಂಗೆ ಸಪೋರ್ಟ್ ಅದ. ತವ್ರ ಮನೆ ಕಡೆಯವ್ರನ್ನು ಭಾಳ ಮಾಡ್ತಾರ ನಮ್ಗ. ಹಿಂಗಾಗಿ ಯಾವ್ದು ನಮ್ಗೇನು ಚಿಂತೆ ಇಲ್ಲ. ಭಗವಂತ ನಮ್ಗೆ ಇಲ್ಲಿ ತನ ನಡೆಸ್ಕೊಟ್ಟಾನ. ಗುರುಗಳ ಅನುಗ್ರಹ, ನಮ್ಗ್ ಸತ್ಯಾತ್ಮ ತೀರ್ಥರ ಅನುಗ್ರಹ ಭಾಳ ಅದ ರೀ. ಯಾಕಂದ್ರೆ ಒಂದ್ಸರಿ ನಮ್ಮ ಮನ್ಯಾಗ ಅವ್ರು ಮಿಲಿಟರಿ ಆಗಿದ್ರು, ಎಲ್ಲಿ ಕಾರ್ಗಿಲ್ದಾಗಿದ್ರು. ನನ್ ಮಗಳು 9 ತಿಂಗಳದಕ್ಕಿದ್ಲು. ಅವಾಗ ಇನ್ನೂ ಬರ್ಲಿಲ್ಲ. 1 ವರ್ಷ ತನ ಒಟ್ಟು ಫೋನ್ ಇಲ್ಲ ಏನಿಲ್ಲ, ಬರ್ಲಿಲ್ಲ. ಹೆಂಗ್ ಮಾಡ್ಬೇಕಂತ ಚಿಂತೆ ಮಾಡ್ಕೋತ ಕೂತಿದ್ದೆ. ಇಲ್ಲಿ ಟೀಕರ್ ಯಾರ ಆರಾಧನೆ ಇತ್ತು. ಅವಾಗ ನಮ್ ಕಾಕ ಇದ್ರು ಶ್ರೀಯರಚರ್ ಅಂತೇಳಿ. ಅವ್ರೇನಂದ್ರು ಗುರುಗಳು ಬಂದಾರ, ಹೋಗೋಣ ನಡಿ ಅಮ್ಮ ಹೋಗೋಣ ಅಂತ ಅಂದ್ಕೂಳೆ ಹೋದಿವಿ. ಅಲ್ಲಿ ರಾಮು ಕಾಕ ನಮ್ ಕಾಕ ಎಲ್ಲಾರು ಕಲ್ತು ಹಿಂಗ ಸ್ವಾಮಿಗಳಿಗೆ ಹೇಳಿದ್ರು, ಇಲ್ಲ ನಮ್ಮ ಮಳೆ 1 ವರ್ಷ ಆಯ್ತು, ಕಾರ್ಗಿಲ್ ಇದ್ರಾಗಿದ್ದಾರ, ಏನೋ ಅವ್ರ ಕಡೆ ಪತ್ರ ಇಲ್ಲ, ಫೋನ್ ಇಲ್ಲ, ಹೆಂಗ್ ಮಾಡ್ಬೇಕು? ಅವಾಗ ಗುರುಗಳಂದ್ರು, ನಿನ್ಗಣ್ಣ ದೇಶ ರಕ್ಷಣೆ ಮಾಡ್ಲಿಕ್ಕೆ ಹೋಗ್ಯಾನ, ಏನೂ ಆಗೋದಿಲ್ಲ, ಸುರಕ್ಷಿತ ಬರ್ತಾನ ಅಂತ ಹೇಳಿ ಮಂತ್ರಾಕ್ಷತಿ ಕೊಟ್ರು. ಆ ಮಂತ್ರಾಕ್ಷತಿ ತಗೊಂಡ್ ಬಂದ್ ಮನಿ ಮುಟ್ಟಿವಿಲ್ಲ. ಮುಂಜಾನೆ 6 ಗಂಟೆಗೆ ಫೋನ್ ಬಂತು, ಇಲ್ಲ ನಾವ್ ಮಿನಿಟ್ ನಾಸಿಕ್ ಬಂದದ, ಬಂದ್ ಕರ್ಕೊಂಡ್ ಹೋಗ್ತೀನಿ. ಅಷ್ಟು ನಮ್ ಗುರುಗಳ ಮೇಲೆ ಭಕ್ತಿ, ಮಂತ್ರಾಕ್ಷತಿ ಮೇಲೆ ಅಷ್ಟನ್ನು ಅದು ಅದ ಗುರುಗಳದ್ ನಮಗ. ಹಿಂಗಾಗಿ ನಮ್ಗೆ ಯಾವ್ದು ಏನೂ ಇದು ಆಗಿಲ್ಲ ರೀ.
ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ನೀಡಿರುವಂತಹ ನಿಮಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಬ್ಬ ಸಾಧಕರ ಜೊತೆ ನಾವು ಮತ್ತೆ ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು.